ಹಣ ಲೂಟು ಹೊಡೆದ ಕಾಂಗ್ರೆಸ್ ಸರ್ಕಾರಕ್ಕೆ 187 ಕೋಟಿ ದಲಿತರ ಹಣ ಲೂಟಿ ಹೊಡೆದ ಕಾಂಗ್ರೆಸ್ ಸರ್ಕಾರಕ್ಕೆ, ಲೂಟಿಕೋರ ನಾಗೇಂದ್ರನಿಗೆ, ವಾಲ್ಮೀಕಿ ಹಗರಣ ಲೂಟಿಕೋರ ನಾಗೇಂದ್ರನಿಗೆ, ಭ್ರಷ್ಟ ರಾಜಕಾರಣಿ ನಾಗೇಂದ್ರನಿಗೆ, ಭ್ರಷ್ಟ ರಾಜಕಾರಣಿ ನಾಗೇಂದ್ರನಿಗೆ, ದಲಿತರ ಹಣವನ್ನು ನುಂಗಿದ ನಾಗೇಂದ್ರನಿಗೆ, ದಲಿತರ ಹಣವನ್ನು ನುಂಗಿದ ರಾಘೇಂದ್ರನಿಗೆ, ಬೆಲೆರಿಕೆ ಮಾಡಿ ಭ್ರಷ್ಟಾಚಾರ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಬೆಲೆರಿಕೆ ಮಾಡಿ ಭ್ರಷ್ಟಾಚಾರ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, 187 ಕೋಟಿ ದಲಿತರ ಹಣ ಲೂಟು ಹೊಡೆದ ಕಾಂಗ್ರೆಸ್ ಸರ್ಕಾರಕ್ಕೆ, 187 ಕೋಟಿ ದಲಿತರ ಹಣ ಲೂಟಿ ಹೊಡೆದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಲೂಟಿಕೋರ ನಾಗೇಂದ್ರನಿಗೆ, ವಾಲ್ಮೀಕಿ ಹಗರಣ ಲೂಟಿಕೋರ ನಾಗೇಂದ್ರನಿಗೆ, ಭ್ರಷ್ಟ ರಾಜಕಾರಣಿ ನಾಗೇಂದ್ರನಿಗೆ, ಭ್ರಷ್ಟ ರಾಜಕಾರಣಿ ನಾಗೇಂದ್ರನಿಗೆ, ದಲಿತರ ಹಣವನ್ನು ನುಂಗಿದ ನಾಗೇಂದ್ರನಿಗೆ, ದಲಿತರ ಹಣವನ್ನು ನುಂಗಿದ ರಾಘೇಂದ್ರನಿಗೆ, ಬೆಲೆರಿಕೆ ಮಾಡಿ ಭ್ರಷ್ಟಾಚಾರ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಬೆಲೆರಿಕೆ ಮಾಡಿ ಭ್ರಷ್ಟಾಚಾರ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, 187 ಕೋಟಿ ದಲಿತರ ಹಣ ಲೂಟು ಹೊಡೆದ ಕಾಂಗ್ರೆಸ್ ಸರ್ಕಾರಕ್ಕೆ, 187 ಕೋಟಿ ದಲಿತರ ಹಣ ಲೂಟಿ ಹೊಡೆದ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತರ ಎನ್ಕೌಂಟರ್ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಒಂದೇ ಮಾತರಂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಒಂದೇ ಮಾತರಂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಸೋನಿಯಾ ಗಾಂಧಿಗೆ, ಪರಿಶಿಷ್ಟ ಪಂಗಡದ ಹಣ ನುಂಗಿದ ನಾಗೇಂದ್ರನಿಗೆ, ಪರಿಶಿಷ್ಟ ಪಂಗಡದ ಅಭಿವೃದ್ಧಿಯ ಹಣ ನುಂಗಿದ ನಾಗೇಂದ್ರನಿಗೆ, ಕಾರ್ಮಿಕ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಬಡವರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಧಿಕ್ಕಾರಗಳ ನೆಪದಲ್ಲಿ ಲೂಟಿ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಬಿಟ್ಟಿ ಭಾಗ್ಯಗಳ ನೆಪದಲ್ಲಿ ಲೂಟಿ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಒಂದೇ ಒಂದೇ ಒಂದೇ, ತೊಲಗಲಿ 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 ತೊಲಗಲಿ, ನೀಡಿ ನೀಡಿ ರಾಜೀನಾಮೆ ನೀಡಿ, ನೀಡಿ 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 ನೀಡಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿ ಕಿ, ಭಾರತೀಯ ಜನತಾ ಪಾರ್ಟಿ ಕಿ, ನರೇಂದ್ರ ಮೋದಿ ಕಿ, ನರೇಂದ್ರ ಮೋದಿ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿ ಕಿ, ಬೋಲೋ ಭಾರತ್ ಮಾತಾ ಕಿ. ನ್ಯಾಯಯುತವಾದಂತಹ ನ್ಯಾಯಕ್ಕಾಗಿ ಕಳೆದ ಈ ರಾಜ್ಯದಲ್ಲಿ ಆಡಳಿತ ಬಂದಿರತಕ್ಕಂಥ ಕಾಂಗ್ರೆಸ್ನ ದುರಾಡಳಿತದ ವಿರುದ್ಧ ಸರಿಸುಮಾರು 2.5 ವರ್ಷದಿಂದ ಅನೇಕ ಹೋರಾಟಗಳನ್ನು ಜನಮಾನಸಕ್ಕೆ, ಜನಸಾಮಾನ್ಯರಿಗೆ ನ್ಯಾಯ ಒದಗಿಸಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರಭಕ್ತ ಕಾರ್ಯಕರ್ತ ಬಂಧುಗಳು ಹೋರಾಟವನ್ನು ಮಾಡಿದ್ದೇವೆ. ಬಹುಶಃ ಈ ದೇಶದಲ್ಲಿ ಕಳೆದ 12 ವರ್ಷ ಆಗಿರುವಂಥ ಬದಲಾವಣೆ, ಅದಕ್ಕಿಂತ ಮೊದಲು ಈ ದೇಶದ ಪರಿಸ್ಥಿತಿ ಯಾವ ರೀತಿ ಇತ್ತು ಅನ್ನೋದರ ಬಗ್ಗೆ ಒಂದಷ್ಟು ಸಂಶಯಗಳ ವಿಚಾರ, ಅದರೊಟ್ಟಿಗೆ ಕಳೆದ ಕೆಲವಾರು ವರ್ಷಗಳ ಹಿಂದೆ ಈ ರಾಜ್ಯದಲ್ಲಿ ನಮ್ಮ ಯಡಿಯೂರಪ್ಪರವರ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಆಗಿರುವಂಥ ಬದಲಾವಣೆ, ಇದೆಲ್ಲವನ್ನು ಕಂಡಾಗ ಜನರು ಭಾರತೀಯ ಜನತಾ ಪಾರ್ಟಿಯ ಮೇಲೆ ಅತ್ಯಂತ ಅಭಿಮಾನವನ್ನು ಇಟ್ಟಿದ್ರು. ಆದರೆ ಕಳೆದ ಬಾರಿಯ ರಾಜ್ಯದ ಚುನಾವಣೆಯ ಸಂದರ್ಭದಲ್ಲಿ ಈ ರಾಜ್ಯದ ಜನತೆಯ ಮನಸ್ಸನ್ನ ಮತ್ತು ಮನೋಭಾವವನ್ನು ತಪ್ಪು ದಾರಿಗೆ ಎಳೆಯುವುದರ ಮುಖಾಂತರ ಬೇರೆ ಬೇರೆ ಸುಳ್ಳು ಭಾಗ್ಯಗಳನ್ನು ಕೊಡುವುದರ ಮುಖಾಂತರ ತಮ್ಮ ಅಧಿಕಾರವನ್ನು ಪಡ್ಕೊಂಡಿರುವಂತಹ ಈ ರಾಜ್ಯದ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ 2.5 ವರ್ಷದಿಂದ ಯಾವ ರೀತಿ ಆಡಳಿತ ಮಾಡ್ತಾ ಇದೆ ಅನ್ನೋದನ್ನ ಜನ ಬೇಸತ್ತು ಶಾಪಟ್ರ ಮಟ್ಟಿಗೆ ಇವತ್ತು ಮುಟ್ಟಿದೆ. ಇದೆಲ್ಲರ ಹೋರಾಟದ
ವಿಚಾರವಾಗಿ ಮತ್ತೊಮ್ಮೆ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರವನ್ನು ಪಡೆಯಬೇಕು. ಭ್ರಷ್ಟಾಚಾರ ಅತಿ ಮಿತಿ ಮೀರಿರುವಂತಹ ಈ ಸರ್ಕಾರವನ್ನು ತೊಲಗಿಸಬೇಕು. ಆ ಮುಖಾಂತರ ಕರ್ನಾಟಕದ ಕನ್ನಡಾಂಬೆಯ ಈ ಮಕ್ಕಳಿಗೆ ಮತ್ತೆ ನ್ಯಾಯಯುತವಾದಂಥ ಒಂದು ರಾಜಕೀಯ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕನ್ನೋ ಉದ್ದೇಶವನ್ನು ಇಟ್ಕೊಂಡು ಇವತ್ತಿನ ಭಾರತೀಯ ಜನತಾ ಪಾರ್ಟಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ವತಿಯಿಂದ ಯಾವ ಈಗ ಈ ರಾಜ್ಯದಲ್ಲಿ ನಡೆದಿರುವಂತಹ 187 ಕೋಟಿ ವಾಲ್ಮೀಕಿ ನಿಗಮದ ಹಗರಣ ಮಾಡಿ ನಮ್ಮೆಲ್ಲರನ್ನ ದಾರಿ ತಪ್ಪಿಸಿ ಪರಿಶಿಷ್ಟ ಪಂಗಡಕ್ಕೆ ಸಿಗಬೇಕಾದಂತಹ ಸವಲತ್ತನ್ನ ಬೇರೆ ಬೇರೆ ರಾಜ್ಯಗಳ ಚುನಾವಣೆಗೆ ವಿನಿಯೋಗ ಮಾಡುವುದರ ಮುಖಾಂತರ ವಾಲ್ಮೀಕಿ ಹಗರಣದಿಂದ ಅನೇಕ ಬಡ ಕುಟುಂಬಕ್ಕೆ ಸಿಗಬೇಕಾದಂತಹ ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗಿರುವಂತಹ ಪರಿಶಿಷ್ಟ ಪಂಗಡವರಿಗೆ ನ್ಯಾಯವನ್ನು ಒದಗಿಸಿಕೊಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಾರ್ಟಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ನೇತೃತ್ವದಲ್ಲಿ ಒಂದು ಪ್ರತಿಭಟನೆಯನ್ನು ಯೋಚನೆಯನ್ನು ಮಾಡಿ ನಾವೆಲ್ಲರೂ ಸೇರಿರುವಂತಹ ಈ ಸಭೆಯಲ್ಲಿರುವಂತಹ ಗೌರವಾನ್ವಿತ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲೆಯ ಪದಾಧಿಕಾರಿಗಳೇ, ನಮ್ಮ ಮಂಡಲದ ಪದಾಧಿಕಾರಿಗಳೇ, ಸಜ್ಜನ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, ಮಾಧ್ಯಮ ಮಿತ್ರರೇ, ಪೊಲೀಸ್ ಇಲಾಖೆ ಎಲ್ಲ ಬಂಧುಗಳೇ, ಈ ರಾಜ್ಯದಲ್ಲಿ ಆಡಳಿತವನ್ನು ಮಾಡ್ತಾ ಇರುವಂತಹ ಕಾಂಗ್ರೆಸ್ 2.5 ವರ್ಷ ಮೊದಲು ಅಧಿಕಾರವನ್ನು ಪ್ರಾರಂಭ ಮಾಡಿದ ದಿವಸದಿಂದ ಒಂದು ರೀತಿಯ ಭ್ರಷ್ಟಾಚಾರವನ್ನು ಮಾಡುವುದರ ಮುಖಾಂತರ ಅತ್ಯಂತ ಬಡ ಜನರಿಗೆ ಸಿಗಬೇಕಾದಂತಹ ಒಂದು ದೊಡ್ಡ ಮೊತ್ತದ ಹಗರಣ ಮಾಡಿ ಇಡೀ ಕರ್ನಾಟಕ ಜನತೆ ಶಾಪ ಇಡುವ ಮಟ್ಟಿಗೆ ಇವರು ಈ ರೀತಿ ಅನ್ಯಾಯವನ್ನು ಮಾಡಿರುವಂಥದ್ದನ್ನ ಜನ ಕಂಡಿದ್ದಾರೆ. ಪ್ರಜಾಪ್ರಭುತ್ವದ ವ್ಯವಸ್ಥೆ, ಸಂವಿಧಾನ ನಮ್ಮ ದೇಗುಲ ಅನ್ನುವ ರೀತಿಯಲ್ಲಿ ಅವತ್ತು ಸಚಿವ ಸ್ಥಾನದ ಅಧಿಕಾರವನ್ನು ಪಡ್ಕೊಂಡಿರುವಂತಹ ಈ ಸಚಿವರುಗಳಲ್ಲಿ ಓಡಾಡುವಂತಹ ನಾಗೇಂದ್ರರವರು ಮಾಡಿರುವಂತಹ ಭ್ರಷ್ಟಾಚಾರವನ್ನು ಕಂಡಾಗ ನಮ್ಮೆಲ್ಲರ ಹೋರಾಟದ ಪರಿಣಾಮವಾಗಿ, ನಮ್ಮೆಲ್ಲರ ಅದರ ನಿತ್ಯ ನಿರಂತರ ಅದರ ಬಗ್ಗೆ ಹೋರಾಟ ಮಾಡಿದ ಪರಿಣಾಮವಾಗಿ ಆಗಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯರವರು ನಾಗೇಂದ್ರರವರ ರಾಜೀನಾಮೆಯನ್ನು ತಗೊಂಡು ತದನಂತರದಲ್ಲಿ ಕಾನೂನು ರೀತಿಯಲ್ಲಿ ಅವರಿಗೆ ಜೈಲು ಶಿಕ್ಷೆ ಆಗುವುದರ ಮುಖಾಂತರ ಅದರಿಂದ ಜಾಮೀನನ್ನು ಪಡೆದು ಮತ್ತೆ ಕೆಲವಾರು ದಿವಸಗಳ ಮೊದಲು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಇನ್ನೊಬ್ಬರು ಅಧಿಕಾರವನ್ನು ಪಡ್ಕೊಂಡ್ರು. ಜನರಿಗೊಂದಷ್ಟು ನಂಬಿಕೆ ಮತ್ತು ವಿಶ್ವಾಸ ಇತ್ತು. ಸಿದ್ದರಾಮಯ್ಯ ಸರ್ಕಾರ ಮಾಡಿದಂತಹ ಭ್ರಷ್ಟಾಚಾರವನ್ನು ಏನಾದರೂ ಸಿದ್ದರಾಮಯ್ಯ DK ಅವರು ಏನಾದರೂ ಒಳ್ಳೆಯದನ್ನು ಕೊಡ್ಬೋದು ಅನ್ನೋದರ ಬಗ್ಗೆ ನಂಬಿಕೆ ಇತ್ತು. ಆದರೆ ಈ DK ಅವರು ಮಾಡಿದ ರೀತಿಯನ್ನು ಯಾವಾಗ ನಾಗೇಂದ್ರರವರು ಅಪರಾಧಿ ಅಂತ ಹೇಳಿ ಆಗದಿದ್ದು ನ್ಯಾಯಾಲಯದಲ್ಲಿ ಈ ಒಂದು ವಿಚಾರ ನಡೆಯುವಂತ ಸಂದರ್ಭದಲ್ಲಿ ಕೂಡ ಮತ್ತೆ ಅವರನ್ನ ತನ್ನ ಸಚಿವ ಸಂಪುಟದಲ್ಲಿ ತಗೊಳ್ಳುವುದರ ಮುಖಾಂತರ ಈಗಿನ ಇವತ್ತಿನ ಕಾನೂನಿನಡಿಯಲ್ಲಿ ಇದರ ತನಿಖೆಯನ್ನು ಮಾಡುವಂತಹ ಅಧಿಕಾರಿಗಳಿಗೆ ಏನಾದರೂ ಒತ್ತಡವನ್ನು ಮಾಡಿ ಮತ್ತೆ ನಾಗೇಂದ್ರರನ್ನ ಬಚಾವ್ ಮಾಡುವಂತ ಒಂದು ವ್ಯವಸ್ಥಿತವಾದಂತಹ ಷಡ್ಯಂತ್ರಕ್ಕೆ ಕೈ ಹಾಕಿರುವಂತದ್ದನ್ನು ನಾವೆಲ್ಲರೂ ಕಂಡಿದ್ದೇವೆ. ಈ ಎಲ್ಲ ದುರಾಡಳಿತದ ವಿರುದ್ಧವಾಗಿ ಮತ್ತೆ ನಾಗೇಂದ್ರರವನ್ನ ಈ ಸಚಿವ ಸ್ಥಾನದಿಂದ ಬಿಡಬೇಕು. ರಾಜ್ಯದ ಜನತೆ ನಂಬಿರುವಂತಹ ರಾಜ್ಯದ ಜನರ ನಂಬಿಕೆಗೆ ದ್ರೋಹವನ್ನು ಮಾಡುವಂತ ಕೆಲಸವನ್ನು ನೀವು ಮಾಡಬೇಡಿ. ನಾಗೇಂದ್ರರವರ ರಾಜೀನಾಮೆಯನ್ನು ತಗೊಳ್ಬೇಕು. ಇಲ್ಲದಿದ್ರೆ ರಾಜೀನಾಮೆ ತಗೊಳ್ಳದಿದ್ರೆ ಅವರನ್ನ ತಮ್ಮ ಸಚಿವ ಸ್ಥಾನದಿಂದ ವಜಾ ಮಾಡುವುದರ ಮುಖಾಂತರ ಇಡೀ ರಾಜ್ಯ ಇಟ್ಟಿರುವಂತಹ ನಂಬಿಕೆಗೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಾರ್ಟಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ನೇತೃತ್ವದಲ್ಲಿ ನಾವೊಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆ ಯಶಸ್ವಿಯಲ್ಲಿ ಬೆಳಗಿನ ಮುಂದೆ ನಮ್ಮೊಟ್ಟಿಗೆ ಸೇರಿಕೊಂಡಿರುವಂತಹ ಎಲ್ಲ ನಮ್ಮ ದೇಶ ಮೊದಲು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ತಮ್ಮ ಅನೇಕ ಒತ್ತಡಗಳ ಕಾರ್ಯಗಳ ನಡುವೆ ಕೂಡ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ದೇಶದ ವಿಚಾರಕ್ಕೆ, ರಾಜ್ಯದ ವಿಚಾರಕ್ಕೆ ಬಂದಾಗ ಮೊದಲು ನಮ್ಮ ಆದ್ಯತೆ ಅದು ಅನ್ನುವುದನ್ನು ತೋರಿಸಿಕೊಡುವಂತಹ ದೇವದುರ್ಲಭ ಕಾರ್ಯಕರ್ತರಿಗೆ ನಮ್ಮೆಲ್ಲ ಮಂಡಲದ ಕಡೆಯಿಂದ ಹೃದಯ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ಕೊನೆಯ ವಿರಾಮವನ್ನು ಹಾಡ್ತಾ ಇದ್ದೀನಿ. ಭಾರತ್ ಮಾತಾ ಕಿ. ನಾಗೇಂದ್ರ ಸಚಿವರಿಗೆ ಭಾರತ್ ಮಾತಾ ಕಿ. 187 ಕೋಟಿ ದಲಿತರ ಹಣ ಲೂಟಿ ಹೊಡೆದ ಕಾಂಗ್ರೆಸ್ ಸರ್ಕಾರಕ್ಕೆ, ಮೂಢ ಹಗರಣ
ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಒಂದೇ ಮಾತರಂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಒಂದೇ ಮಾತರಂ ವಿರೋಧಿ ಬೋಲೋ ಭಾರತ್ ಮಾತಾ ಕಿ ಧಿಕ್ಕಾರ ಧಿಕ್ಕಾರ. ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಪುತ್ತೂರು ವಿಧಾನಸಭಾ ಕ್ಷೇತ್ರದ ವತಿಯಿಂದ ಇವತ್ತು ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ಈ ಪ್ರತಿಭಟನೆಯಲ್ಲಿ ಉಪಸ್ಥಿತರಿರುವ ನಮ್ಮ ಜಿಲ್ಲಾ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಯತೀಶ್ ಸಾರ್ವರ್ ಅವರು ಹಾಗೂ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಎರಡೂ ಮಂಡಲದ ಅಧ್ಯಕ್ಷರುಗಳು, ಜಿಲ್ಲೆಯ ಪದಾಧಿಕಾರಿಗಳು ಹಾಗೂ ಮಂಡಲದ ಮತ್ತು ಗ್ರಾಮದ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಈ ರಾಜ್ಯದಲ್ಲಿ ಭ್ರಷ್ಟಾಚಾರ ಯಾವ ರೀತಿ ಆಗ್ತಾ ಇದೆ ಅಂತೇಳಿ ಸಮಾಜಕ್ಕೆ ಗೊತ್ತಿದೆ, ಜನರಿಗೆ ಗೊತ್ತಿದೆ, ನಮಗೂ ಗೊತ್ತಿದೆ. ಆದರೆ ಇವತ್ತು ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಇರುವಾಗ ನಮ್ಮ ನಾಗೇಂದ್ರ ಅವರು ವಾಲ್ಮೀಕಿ ಹಗರಣದ ವಿಚಾರ ಪ್ರಸ್ತಾಪ ಆದಾಗ ಒಟ್ಟು ಭ್ರಷ್ಟಾಚಾರದ ಬಗ್ಗೆ ಇಡೀ ರಾಜ್ಯದಲ್ಲಿ ಹೋರಾಟ ನಡೆದು ಭ್ರಷ್ಟಾಚಾರದ ಬಗ್ಗೆ ಇವತ್ತು ಪ್ರತಿಯೊಬ್ಬರು ವಾಲ್ಮೀಕಿ ಹಗರಣದ ಪ್ರಕರಣ ಯಾವ ರೀತಿ ಇತ್ತಂತ ಹೇಳಿದ್ರೆ ಎಷ್ಟೋ ಅಕೌಂಟ್ಗಳನ್ನು ಮಾಡಿ ಹಣವನ್ನು ವರ್ಗಾವಣೆ ಮಾಡಿ ಮಂತ್ರಿ ಅದನ್ನು ಪಡ್ಕೊಳ್ಳುವ ರೀತಿಯಲ್ಲಿ ಪಡ್ಕೊಂಡು ಅದನ್ನು ರಾಷ್ಟ್ರೀಯ ಕಾಂಗ್ರೆಸ್ಸಿಗೆ ಸಮರ್ಪಣೆ ಮಾಡುವಂಥ ಕೆಲಸವನ್ನ ನಮ್ಮ ನಾಗೇಂದ್ರ ಸಚಿವರು ಮಾಡಿದ್ದಾರೆ. ಬಹುಶಃ ಆ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ತಲ್ಲಿ, ಹೊರಗೆ ಎಲ್ಲ ಬಿಜೆಪಿಯ ಪ್ರತಿ ಮೂಲೆ ಮೂಲೆಯಲ್ಲಿ, ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಪ್ರತಿಭಟನೆ ನಡೆಯಿತು. ಆ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯ ಅವರು ಇದಕ್ಕೆ ಒಂದು ವ್ಯವಸ್ಥಿತವಾದಂಥ ಯೋಚನೆಯನ್ನು ಮಾಡಿಕೊಂಡು ಅವರು ಅವರನ್ನು ರಾಜೀನಾಮೆ ಕೊಡುವಂಥ ಕೆಲಸವನ್ನ ಮಾಡಿದ್ರು. ಆದರೆ ರಾಜೀನಾಮೆ ಕೊಡುವಾಗ ನಮಗೆ ಇಡೀ ಸಾರ್ವಜನಿಕರಿಗೆ ಗೊತ್ತಾಗಿದೆ ಇದು ಭ್ರಷ್ಟಾಚಾರ ಆಗಿದೆ ಅಂತೇಳಿ. ಈ ಭ್ರಷ್ಟಾಚಾರ ಆಗಿ ತನಿಖೆ ಆಗುವಂತ ಹಂತದಲ್ಲಿ ಇವತ್ತು ನಡೀತಾ ಇದೆ. ಬಹುಶಃ ಇಡೀ ರಾಷ್ಟ್ರಕ್ಕೆ ಒಂದು ಕಪ್ಪು ಚುಕ್ಕೆ ಕೊಡುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಮಾಡಿತು. ಆನಂತರ ಈ ಒಂದು ಪ್ರಕರಣ ಇವತ್ತು ನಡೀತಿರುವಾಗ ಬಹುಶಃ ರಾಜ್ಯದ ಮುಖ್ಯಮಂತ್ರಿಗಳ ಬದಲಾವಣೆ ಆದ ಸಂದರ್ಭದಲ್ಲಿ ಹೊಸ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರ ಅವರ ಸಚಿವ ಸಂಪುಟ ಮಾಡಲಿಕ್ಕೆ 1 ತಿಂಗಳು ಕಳೆಯಿತು. ಆ ಕಳೆಯುವಾಗ ಅದರಲ್ಲಿ ಯಾರೆಲ್ಲ ಸಂಪಾದನೆ ಮಾಡುವವರು, ಯಾರೆಲ್ಲ ಹಣ ಮಾಡಿ ಕೊಡುವವರು ಇದ್ದಾರೆ ಅವರನ್ನು ನೋಡಿಕೊಂಡು ಮಂತ್ರಿಗಿರಿಯನ್ನು ಕೊಟ್ಟರು. ಬಹುಶಃ ಇದರಿಂದಾಗಿ ಇವತ್ತು ನಾಗೇಂದ್ರ ಅವರಿಗೆ ಪುನರಪಿ ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಇವತ್ತು ಬಡವರ ಏನೋ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತ ವಾಲ್ಮೀಕಿ ಜನಾಂಗದ ಇವತ್ತು ಹಣವನ್ನ ದುರುಪಯೋಗ ಮಾಡಿದ್ದಾರೆ ಮತ್ತು ಅದನ್ನ ಕಲೆಕ್ಷನ್ ಮಾಡಿದ್ದಾರೆ. ಅದು ಎಲ್ಲಿಗೆ ಹೋಗಿದೆ ಅಂತೇಳಿ ನಾವು ನೋಡಿದ್ದೇವೆ. ಮೊನ್ನೆ ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ ವಿಧಾನಸಭೆಯ ನಮ್ಮ ಎಲ್ಲ ಬಿಜೆಪಿಯ ಜನಪ್ರತಿನಿಧಿಗಳು ಹೋರಾಟ ಮಾಡುವಾಗ ಹೇಳಿದ್ರು, ಹಣ ಎಲ್ಲಿಗೆ ಹೋಗಿದೆ ಅಂದ್ರೆ ರಾಹುಲ್ ಗಾಂಧಿ ಮನೆಗೆ ಹೋಗಿದೆ ಅಂತೇಳಿ ಪ್ರತಿಭಟನೆಯಲ್ಲಿ ಹೇಳ್ತಾ ಇದ್ರು. ಬಹುಶಃ ಇದು ಸತ್ಯ. ಇವತ್ತು ಈ ರೀತಿಯಾಗಿ ಕಾಂಗ್ರೆಸ್ಸಿನ ಭ್ರಷ್ಟಾಚಾರ ಇವತ್ತು ರಾಜ್ಯದಲ್ಲಿ ಭ್ರಷ್ಟಾಚಾರದ ಒಟ್ಟಿಗೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲೂ ಭ್ರಷ್ಟಾಚಾರ ನಡೀತಾ ಇದೆ. ಬಹುಶಃ ನಾವು ಪ್ರತಿಭಟನೆ ಮಾಡುವಾಗ, ನಮ್ಮ ರಾಜ್ಯದ ವಿಚಾರವನ್ನು ಹೇಳುವಾಗ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಭ್ರಷ್ಟಾಚಾರ ನಡೀತಾ ಇದೆ. ಬೇರೆ ಬೇರೆ ಯೋಜನೆಯಲ್ಲಿ, ಬೇರೆ ಬೇರೆ ಗುತ್ತಿಗೆದಾರರಲ್ಲಿ, ಬೇರೆ ಬೇರೆ ಒಂದು ಅನುದಾನ ತರುವಾಗ ಎಲ್ಲ ಭ್ರಷ್ಟಾಚಾರ ಎಲ್ಲಿ ನಡೀತದೆ ಅಂತೇಳಿ ಈಗಾಗಲೇ ಜನಸಾಮಾನ್ಯರಿಗೆ ಗೊತ್ತಾಗಿದೆ. ಇವತ್ತು ಪುತ್ತೂರಿನ ಗುತ್ತಿಗೆದಾರರು ತುಂಬಾ ಜನ ಹೇಳ್ತಾರೆ, ಬಹುಶಃ ನಮಗೆ ಕೆಲಸ ಇಲ್ಲ, ನಮಗೆ ಇಲ್ಲಿ ಗುತ್ತಿಗೆ ಅನುದಾನವನ್ನ ಕೊಡ್ತಾ ಇಲ್ಲ ಕೆಲಸ ಮಾಡಲಿಕ್ಕೆ. ಯಾಕಂತ ಹೇಳಿದ್ರೆ ಅದನ್ನ ಮೇಲಿನ ಬೇರೆ ವ್ಯವಸ್ಥೆಯಿಂದ ಆಗ್ತದೆ, ಅದರಲ್ಲಿ ಭಾರಿ ದೊಡ್ಡದ ಹಣದ ಡೀಲ್ ಕೂಡ ಆಗ್ತದೆ ಎಂಬ ವಿಚಾರವನ್ನ ಹೇಳ್ತಾ ಇದ್ದಾರೆ. ಬಹುಶಃ ಪುತ್ತೂರಲ್ಲಿ ಕೂಡ ಕಾಂಗ್ರೆಸ್ಸಿನ ವ್ಯಾಪಕ ಭ್ರಷ್ಟಾಚಾರ ನಡೀತಾ ಇದೆ. ಇವತ್ತು ಅದು ಯಾವ ಯಾವ ಇಲಾಖೆ ಅಂತೇಳಿ ಇವತ್ತು ಎಲ್ರಿಗೂ ಗೊತ್ತಿದೆ. ಬಹುಶಃ ಇವತ್ತು ಅರಣ್ಯ ಇಲಾಖೆ ಇರಬಹುದು, ಬೇರೆ ಬೇರೆ ಇಲಾಖೆಯಲ್ಲಿ ಬೇರೆ ಬೇರೆ ಟೆಂಡರ್ನಲ್ಲಿ ಇವತ್ತು ಭ್ರಷ್ಟಾಚಾರಗಳು ನಡೆಯುವಂಥದ್ದನ್ನು ನಾವು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ನೋಡಿದ್ದೇವೆ. ಅದೇ ರೀತಿ ನಮ್ಮ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇವತ್ತು ಮುಖ್ಯಮಂತ್ರಿ ಬದಲಾವಣೆ ಆಗಿದ್ರು ಕೂಡ ಭ್ರಷ್ಟಾಚಾರದಲ್ಲಿ ಬದಲಾವಣೆ ಆಗಿಲ್ಲ. ಅಧಿಕಾರಿಗಳಿಂದ ಕಲೆಕ್ಷನ್ ಮಾಡುವಂಥದ್ದು, ಅಧಿಕಾರಿಗಳು ಕೂಡ ಭ್ರಷ್ಟಾಚಾರಕ್ಕೆ ತೊಡಗಿಸಿಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ. ಆದ್ರಿಂದ ಇವತ್ತು ನಾಗೇಂದ್ರ ಅಂತ ಸಚಿವನನ್ನ
ಇವತ್ತು ಇಡೀ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಮಾಡ್ತಾ ಇದೆ. ಇಡೀ ರಾಜ್ಯದಲ್ಲಿ ನಮ್ಮ ವಿಧಾನಸಭೆ ವಿಧಾನ ಪರಿಷತ್ತಿನ ಬಿಜೆಪಿಯ ಜನಪ್ರತಿನಿಧಿಗಳು ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮ ಒತ್ತಾಯ ಅವರು ತಕ್ಷಣ ರಾಜೀನಾಮೆ ಕೊಟ್ಟು ಅವರ ಎನ್ಕ್ವೈರಿ ಎಲ್ಲ ಆಗಬೇಕು, ಅವರು ಜೈಲಿಗೆ ಹೋಗುವ ರೀತಿಯಲ್ಲಿ ಆಗ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಇವತ್ತು ಈ ರಾಜ್ಯದಲ್ಲಿ ಈ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ನೀಡುವಂತ ಈ ಕಾಂಗ್ರೆಸ್ ಸರ್ಕಾರವನ್ನ ಧೂಳಿಪಟ ಮಾಡುವಂತ ವ್ಯವಸ್ಥೆ ಮುಂದಿನ ದಿನದಲ್ಲಿ ಆಗಬೇಕು. ಅದಕ್ಕೋಸ್ಕರ ಇವತ್ತು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಪ್ರತಿ ಗ್ರಾಮದ ಮೂಲೆ ಮೂಲೆಯಿಂದ ಇವತ್ತು ಕಾರ್ಯಕರ್ತರು ಇಲ್ಲಿಗೆ ಬಂದು ಈ ಪ್ರತಿಭಟನೆಯಲ್ಲಿ ಸ್ವ ಇಚ್ಛೆಯಿಂದ ಭಾಗವಹಿಸಿದ್ದಾರೆ. ಬಹುಶಃ ಇನ್ನಷ್ಟು ಸಮಸ್ಯೆಗಳು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿದೆ, ತುಂಬಾ ಸಮಸ್ಯೆಗಳಿದೆ. ಅದನ್ನು ಮುಂದಿನ ದಿನದಲ್ಲಿ ನಾವು ಹೋರಾಟ ಮಾಡುವಂತ ವ್ಯವಸ್ಥೆಯನ್ನು ಮಾಡಬೇಕಾಗಿದೆ. ಇವತ್ತು ಭ್ರಷ್ಟಾಚಾರ ತುಂಬಿ ತುಳುಕುವಂತ ಈ ಸಂದರ್ಭದಲ್ಲಿ ಪುತ್ತೂರು ಕ್ಷೇತ್ರದ ಅನೇಕ ಭ್ರಷ್ಟಾಚಾರಗಳು ಮುಂದಿನ ದಿನದಲ್ಲಿ ಹೊರಗೆ ಬರಲಿಕ್ಕಿದೆ. ಅದು ಬೇರೆ ಬೇರೆ ಕ್ಷೇತ್ರದ ಇರಬಹುದು, ಬಹುಶಃ ಮುಂದಿನ ದಿನದಲ್ಲಿ ಹೊರಗೆ ಬರ್ತದೆ. ಖಂಡಿತ ಪುತ್ತೂರು ಕ್ಷೇತ್ರದಲ್ಲಿ ಕೂಡ ಬಿಜೆಪಿ ಶಾಸಕರ ಆಗುವ ರೀತಿಯಲ್ಲಿ ಇವತ್ತು ನಮ್ಮ ಹೋರಾಟಗಳು ಇವತ್ತು ಅಣಿ ಇಡ್ತಾ ಇದೆ. ಖಂಡಿತ ಮುಂದಿನ ದಿನದಲ್ಲಿ ಪುತ್ತೂರು ಕ್ಷೇತ್ರ ಕೂಡ ಮಗದೊಮ್ಮೆ ಬಿಜೆಪಿಯ ಶಾಸಕರನ್ನ ಪಡೆದು ವೈಭವವನ್ನ ಪಡೆಯಲಿಕ್ಕೆ ಇದ್ದೇವೆ. ಈ ಸಂದರ್ಭದಲ್ಲಿ ಇವತ್ತು ಈ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವಂತ ಎಲ್ಲ ಕಾರ್ಯಕರ್ತರು ಕೂಡ ಇವತ್ತು ತಾವು ಬಂದು ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ್ದೀರಿ. ಅದಕ್ಕೋಸ್ಕರ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ನಮ್ಮ ಹೋರಾಟ ರಾಜ್ಯ ಸರ್ಕಾರದ ವಿರುದ್ಧ, ನಾಗೇಂದ್ರ ಸಚಿವರ ವಿರುದ್ಧ ನಮ್ಮ ಹೋರಾಟ. ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ತೋಂ ತಕ ಜನ ಎಂತಲಿರುತ್ತಿರೆ ಹರನಾಡಿದ ತಾಂಡವ, ತೋಂ ತಕ ಜನ ಎಂದು ಹರನಾಡಿದ ತಾಂಡವ. ಧೀಮ್ ಧೀಮ್ ಧೀಮಿ ಕಿಟ ಧೀಮಿ ಕಿಟ ಧೀಮಿ ಧೀಮಿ ಧೀಮ್ ಧೀಮ್ ಸೋ ಬಡವರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಚುನಾವಣೆ ನಡೆದು ಚುನಾವಣೆಯಲ್ಲಿ ಕಾಂಗ್ರೆಸ್ ಜನರಿಗೆ ಸುಳ್ಳು ಭರವಸೆಗಳನ್ನು ನೀಡಿ ಅಧಿಕಾರವನ್ನು ಪಡೆದು ಇವತ್ತು ಪರಿಶಿಷ್ಟ ಪಂಗಡದ ಸಮುದಾಯಕ್ಕೆ ಸೇರ್ಬೇಕಾಗಿರ್ತಕ್ಕಂತಹ ಅನುದಾನವನ್ನು ಇವತ್ತು ಲೋಟಿ ಮಾಡಿರ್ತಕ್ಕಂತಹ ವ್ಯವಸ್ಥೆಯನ್ನು ನಾವು ಇವತ್ತು ಕೇಳಿದ್ದೇವೆ. ನಾವು ಸಂವಿಧಾನದಲ್ಲಿ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಗೆ 25% ಮೀಸಲಾತಿ ಅನುದಾನವನ್ನು ನೀಡಬೇಕು, ಆ ಮುಖಾಂತರ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಯ ಏಳಿಗೆಗೋಸ್ಕರ ಶ್ರಮಿಸಬೇಕು ಅಂತೇಳಿ ಸಂವಿಧಾನ ಹೇಳುತ್ತೆ. ಸಂವಿಧಾನದಲ್ಲಿ ನೀಡಿರ್ತಕ್ಕಂತಹ ಈ ಅನುದಾನ ಅದೇ ಸಂವಿಧಾನದ ಹೆಸರಿನಲ್ಲಿ ಪ್ರತಿಜ್ಞೆಯನ್ನು ಮಾಡಿ ಅಧಿಕಾರವನ್ನು ಪಡೆದಿರತಕ್ಕಂತಹ ಕಾಂಗ್ರೆಸ್ಸಿನ ಸಚಿವರು ವಾಲ್ಮೀಕಿ ಅಗರ ನಿಗಮದ ಮಂತ್ರಿಯನ್ನು ಪಡೆದು ವಾಲ್ಮೀಕಿ ನಿಗಮದ ಆ ಪರಿಶಿಷ್ಟ ಪಂಗಡದ ಮೂಲಭೂತ ಸೌಕರ್ಯಕ್ಕೆ ಇಟ್ಟಂತಹ ಅನುದಾನವನ್ನು ಭ್ರಷ್ಟಾಚಾರ ಮಾಡ್ತಾರೆ. 2024ರಲ್ಲಿ ಆಂಧ್ರ ಪ್ರದೇಶದ ಚುನಾವಣೆ ಆಗ್ತದೆ. ಆಂಧ್ರ ಪ್ರದೇಶದ ಚುನಾವಣೆ ಆಗ್ಬೇಕಿದ್ರೆ ಕರ್ನಾಟಕದ ಆಗಿನ ಕಾಂಗ್ರೆಸ್ನ ಅಧ್ಯಕ್ಷರು DK ಶಿವಕುಮಾರ್ ಇವರು ಮಂತ್ರಿಗಳಿಗೆ ಟಾರ್ಗೆಟ್ ಕೊಡ್ತಾರೆ. ಚುನಾವಣೆಯನ್ನು ಎದುರಿಸಬೇಕಿದ್ರೆ ಒಂದಷ್ಟು ಹಣದ ವ್ಯವಸ್ಥೆ ಬೇಕಾಗ್ತದೆ, ಅದನ್ನು ಕ್ರೋಢೀಕರಣ ಮಾಡಿಕೊಡ್ಬೇಕು ಅಂತೇಳಿ ಈ ಮಂತ್ರಿಗಳಿಗೆ ಹೇಳ್ತಾರೆ. ನಾಗೇಂದ್ರ ಮಾಡಿದ್ದು ಪರಿಶಿಷ್ಟ ಪಂಗಡದ ಕಾಲನಿಯ ಅಭಿವೃದ್ಧಿ ಮಾಡಬೇಕು ಇಟ್ಟಂತಹ ಅನುದಾನ, ಪರಿಶಿಷ್ಟ ಪಂಗಡದ ಜನರ ಶಿಕ್ಷಣಕ್ಕೋಸ್ಕರ ಇಟ್ಟಿರ್ತಕ್ಕಂಥ ಅನುದಾನ, ಈ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಿರ್ತಕ್ಕಂತಹ ಅನುದಾನವನ್ನು ಲೋಟಿ ಹೊಡೆಯುತ್ತಾರೆ ಇವರು. ವಾಲ್ಮೀಕಿ ನಿಗಮದ ಬ್ಯಾಂಕ್ ಖಾತೆ ಯೂನಿಯನ್ ಬ್ಯಾಂಕಿನಲ್ಲಿರ್ತಕ್ಕಂತಹ 187 ಕೋಟಿಯ ಆ ಹಣವನ್ನು ಆಂಧ್ರ ಪ್ರದೇಶದ ಒಂದು ಫೈನಾನ್ಸ್ ಅಕೌಂಟಿಗೆ ವರ್ಗಾವಣೆ ಮಾಡ್ತಾರೆ.
ಮಾರ್ಚ್ 2ನೇ ತಾರೀಕಿಗೆ 25 ಕೋಟಿ ವರ್ಗಾವಣೆ ಮಾಡ್ತಾರೆ. ಮಾರ್ಚ್ 6ನೇ ತಾರೀಕಿಗೆ ಮತ್ತೆ 25 ಕೋಟಿಯನ್ನು ಅಕ್ರಮವಾಗಿ ಆಂಧ್ರ ಪ್ರದೇಶದ ಖಾತೆಗೆ ವರ್ಗಾವಣೆ ಮಾಡ್ತಾರೆ. ಮಾರ್ಚ್ 21ನೇ ತಾರೀಕಿಗೆ 43 ಕೋಟಿಯನ್ನು ವರ್ಗಾವಣೆ ಮಾಡ್ತಾರೆ. ಮಾರ್ಚ್ 22ನೇ ತಾರೀಕಿಗೆ ಮತ್ತೆ 44 ಕೋಟಿಯನ್ನು ಈ ಖಾತೆಗೆ ವರ್ಗಾವಣೆ ಮಾಡ್ತಾರೆ. ಮೇ 16ನೇ ತಾರೀಕಿಗೆ ಮತ್ತೆ 50 ಕೋಟಿಯನ್ನು ಇದೇ ಆಂಧ್ರ ಪ್ರದೇಶದಲ್ಲಿರ್ತಕ್ಕಂತಹ ಅಕ್ರಮ ಖಾತೆಗೆ ವರ್ಗಾವಣೆಯನ್ನು ಮಾಡ್ತಾರೆ. ಇಂತಹ ನಾಗೇಂದ್ರ ಅವರ ನಿಗಮದಲ್ಲಿರ್ತಕ್ಕಂತಹ ನಿರ್ದೇಶಕ ಡೆತ್ ನಾಟ್ ಬರೆದಿಟ್ಟು ಸಾವನ್ನಪ್ಪುತ್ತಾರೆ. ಆ ಡೆತ್ ನಾಟ್ ನಲ್ಲಿ ಬರೀತಾರೆ, ಇಲ್ಲಿ ಏನೆಲ್ಲ ಅಕ್ರಮಗಳು ನಡೆಯುತ್ತವೆ, ಈ ಅಕ್ರಮಗಳನ್ನೆಲ್ಲವನ್ನು ಅವರ ಡೆತ್ ನಾಟ್ ನಲ್ಲಿ ಬರೆದಿರ್ತಾರೆ. ಬರೆದಂತಹ ಆ ನಿಗಮದ ನಿರ್ದೇಶಕ ಚಂದ್ರಶೇಖರ್ ಅಂತಕ್ಕಂಥವರು ಶಿವಮೊಗ್ಗದಲ್ಲಿ ಸಾವನ್ನಪ್ಪುತ್ತಾರೆ. ನಂತರ ಈ ಎಲ್ಲ ಹಗರಣಗಳ ಬಯಲು ಹೊರಗೆ ಬರ್ತವೆ. ಹೊರಗೆ ಬಂದು ವಿಧಾನಸಭೆಯಲ್ಲಿ ಚರ್ಚೆ ಆಗ್ತದೆ. ವಿಧಾನಸಭೆಯಲ್ಲಿ ಆಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಹೇಳ್ತಾರೆ 187 ಕೋಟಿ ಹಗರಣ ಆಗಿಲ್ಲ, ಅದು 89 ಕೋಟಿ ಹಗರಣ ಆಗಿದೆ ಅಂತೇಳಿ ಸ್ವತಃ ಸಿದ್ದರಾಮಯ್ಯರವರೇ ಮುಖ್ಯಮಂತ್ರಿ ಆಗಿದ್ಕೊಂಡು ಈ ವಿಧಾನಸಭೆಯಲ್ಲಿ ಹೇಳ್ತಾರೆ. ಹಗರಣ ಆಗಿರುವುದನ್ನು ಒಪ್ಪಿಕೊಳ್ತಾರೆ. ಒಪ್ಪಿಕೊಂಡಿರ್ತಕ್ಕಂತಹ ನಾಗೇಂದ್ರ ಅವರ ರಾಜೀನಾಮೆ ನಂತರ ಕೊಡ್ತಾರೆ. ಅದಾದ ನಂತರ ಅವರ ಮೇಲೆ ಸಿಬಿಐ ತನಿಖೆ ಆಗ್ತದೆ. ಸಿಬಿಐ ಚಾರ್ಜ್ ಶೀಟ್ ಸಲ್ಲಿಸ್ತದೆ. ಅವರ ಬಂಧನ ಆಗ್ತದೆ. ಬಂಧನ ಆದ ನಂತರ ಇದರಲ್ಲಿ ಶಾಮೀಲಾಗಿರ್ತಕ್ಕಂತಹ ವ್ಯವಸ್ಥೆ ಗೊತ್ತಾಗ್ತದೆ. ಗೊತ್ತಾದ ನಂತರ ಇದರಲ್ಲಿ ಅಮಾಯಕರಿಗೆ ಕೂಡ ಶಿಕ್ಷೆಗಳು ಅನುಭವಿಸ್ತಾರೆ. ಆದರೆ ಅವರಿಗೆ ಕೋರ್ಟಿನಲ್ಲಿ ಜಾಮೀನು ಸಿಗ್ತದೆ. ಜಾಮೀನಿನಲ್ಲಿ ಅವರಿಗೆ ಷರತ್ತನ್ನು ಹಾಕ್ತಾರೆ, ನೀವು ಕರ್ನಾಟಕವನ್ನು ಬಿಟ್ಟು ತೆರಳಬಾರ್ದು, ವಿದೇಶಕ್ಕೆ ಪ್ರಯಾಣ ಮಾಡಬಾರ್ದು, ಒಬ್ಬ ಆರೋಪಿಯನ್ನ ಅವನಿಗೆ ಆ ಆರೋಪಿ ಹೊರಗೆ ಹೋಗಬಾರ್ದು ಎನ್ನುವಂತಹ ದೃಷ್ಟಿಯಲ್ಲಿ ಕೋರ್ಟ್ ಅವನಿಗೆ ಷರತ್ತುಬದ್ಧ ಜಾಮೀನನ್ನು ಕೊಡ್ತದೆ. ಆದರೆ ಡಿ.ಕೆ. ಶಿವಕುಮಾರ್ ಅವರ ಮಂತ್ರಿಮಂಡಲದಲ್ಲಿ ಮತ್ತೆ ನಾಗೇಂದ್ರಿಗೆ ಒಬ್ಬ ಆರೋಪಿಗೆ ಮಂತ್ರಿ ಸ್ಥಾನವನ್ನು ಕೊಡ್ತಾರೆ. ಇವತ್ತು ಪರಿಶಿಷ್ಟ ಪಂಗಡಗಳ ಜನರ ಅಭಿವೃದ್ಧಿಗೋಸ್ಕರ ಅನುದಾನ ಇಟ್ಟಂತಹ ಅನುದಾನವನ್ನು ಇವತ್ತು ಲೂಟಿ ಮಾಡುವಂತಹ ಕೆಲಸಗಳಲ್ಲಿ ಇವತ್ತು ಸರ್ಕಾರ ಹೊಂದಿದೆ. ಇವತ್ತು ನಾವು ನೋಡ್ಬೋದು, ಬಳ್ಳಾರಿಯ ನಾಗೇಂದ್ರ ಬಳ್ಳಾರಿಯಲ್ಲಿ ಈ ರೀತಿಯ ಹಗರಣಗಳನ್ನು ಮಾಡ್ತಾರೆ. ಆದರೆ ಪುತ್ತೂರಿನಲ್ಲಿ ಕೂಡ ಇಲ್ಲಿಯ ಕಾಂಗ್ರೆಸ್ಸಿನ ಶಾಸಕ ಕೂಡ ಪರಿಶಿಷ್ಟ ಪಂಗಡದ ಜಾಗಗಳನ್ನು ಕಬಳಿಕೆ ಮಾಡುವಂತ ಕೆಲಸದಲ್ಲಿ ನಿರತರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಇಲ್ಲಿಯೂ ಕೂಡ ಬಳ್ಳಾರಿ ರೀತಿಯ ಆಡಳಿತ ವ್ಯವಸ್ಥೆಯನ್ನು ಇಲ್ಲಿಯ ಶಾಸಕ ಮಾಡಲಿಕ್ಕೆ ಹೊರಟಿದ್ದಾರೆ. ಆ ತರ ಒಟ್ಟಿಗೆ ಇರ್ತಕ್ಕಂತಹ ಜನರು ಇವತ್ತು ನಾವು ನೋಡ್ಬೋದು. ಇವತ್ತು ಗುತ್ತಿಗೆದಾರರಿಗೆ ನೀಡಬೇಕಿದ್ರೆ ಒಬ್ಬ ಗುತ್ತಿಗೆಯಲ್ಲಿ ಕೂಡ ಒಬ್ಬ ದಲ್ಲಾಳಿ ಇದ್ದಾರೆ. ಇವತ್ತು ಆ ಗುತ್ತಿಗೆದಾರ ಒಬ್ಬ ಶಾಸಕನ ನಿಕಟವರ್ತಿಯಾಗಿ ಆ ಗುತ್ತಿಗೆಗಳನ್ನು ಆ ದಲ್ಲಾಳಿಯ ಮುಖಾಂತರ ಇವತ್ತು ಗುತ್ತಿಗೆಯನ್ನು ನೀಡುವಂತಹ ಕೆಲಸವನ್ನು ಇವತ್ತು ಪುತ್ತೂರಿನ ಶಾಸಕ ಮಾಡ್ತಾ ಇದ್ದಾರೆ. ಪುತ್ತೂರಿನ ಸಮಸ್ಯೆಗಳನ್ನು ಹೇಳಿಕೊಂಡ್ರೆ ಅವರಿಗೆ ಧಮಕಿ ಹಾಕುವಂತ ಕೆಲಸವನ್ನು ಇಲ್ಲಿಯ ಶಾಸಕ ಮಾಡ್ತಾ ಇದ್ದಾನೆ. ಪುತ್ತೂರು ಏನು ರಿಪಬ್ಲಿಕ್ ಆಫ್ ಬಳ್ಳಾರಿ ಅಲ್ಲ, ಪುತ್ತೂರು ಒಂದು ಶಾಂತವಾಗಿರ್ತಕ್ಕಂತಹ ಸ್ಥಳ. ಪುತ್ತೂರಿನ ಜನತೆಯನ್ನು ಕೆಣಕಿದ್ರೆ ನಿಮಗೆ ಉಳಿಗಾಲ ಇಲ್ಲ. ಹಾಗಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಜನ ವಿರೋಧಿ ಸರ್ಕಾರ. ಹಾಗಾಗಿ
ರಾಜ್ಯದಲ್ಲಿರ್ತಕ್ಕಂತಹ ಮಂತ್ರಿ ನಾಗೇಂದ್ರ ರಾಜೀನಾಮೆ ಪಡೆಯುವ ತನಕ ನಮ್ಮ ಹೋರಾಟ ನಿಲ್ಲುವುದಿಲ್ಲ. ಇವತ್ತು ನಾವು ಸಾಂಕೇತಿಕವಾಗಿ ಹೋರಾಟವನ್ನು ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಈ ಹೋರಾಟವನ್ನು ಮತ್ತಷ್ಟು ಉಗ್ರಗೊಳಿಸಿ ಈ ಪ್ರತಿಭಟನೆಯ ಮುಖಾಂತರ ನಾಗೇಂದ್ರ ರಾಜೀನಾಮೆಯನ್ನು ಪಡೆದು ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರವನ್ನು ಬರುವಂತಹ ದಿನಗಳು ನಮಗೆ ಹತ್ತಿರ ಆಗ್ತಾ ಇದೆ. ಅದೇ ರೀತಿಯಾಗಿ ಪುತ್ತೂರಿನಲ್ಲಿ ಕೂಡ ಬಿಜೆಪಿಯ ಶಾಸಕರು ಅಧಿಕಾರಕ್ಕೆ ಬರುವಂತಹ ದಿನಗಳು ಹತ್ತಿರ ಆಗ್ತಾ ಇದೆ. ಹಾಗಾಗಿ ಈ ಪ್ರತಿಭಟನೆಯ ಮುಖಾಂತರ ನಾವು ನೇರವಾಗಿ ನಾಗೇಂದ್ರರ ರಾಜೀನಾಮೆಯನ್ನು ನೀಡಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಮುಖಾಂತರ ಆ ಕಾಂಗ್ರೆಸ್ಸಿನ ಸರ್ಕಾರಕ್ಕೆ ಧಿಕ್ಕಾರಗಳ ಮುಖಾಂತರ ನಾವು ಹೇಳ್ಬೇಕಾಗಿದೆ. ಹಾಗಾಗಿ ಈ ಲೂಟಿ ಮಾಡಿರ್ತಕ್ಕಂತಹ ಸಚಿವ ನಾಗೇಂದ್ರನ ತಲೆದಂಡ ಆಗಬೇಕು ಅಂತ ಹೇಳುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್. बोलो भारत माता की बोलो भारत माता की भारतीय जनता पार्टी की बोलो भारत माता की ಆತ್ಮೀಯರೇ, ಇವತ್ತು ನಾವೆಲ್ಲರೂ ಕೂಡ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಲು ನಾವೆಲ್ಲರೂ ಪ್ರತಿಭಟನಾ ಮೂಲಕ ನಾವೆಲ್ಲರೂ ಸೇರಿದ್ದೇವೆ. ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ಜನಪರವಾಗಿ ನಿಲ್ತದೆ ಅಂತ ಹೇಳುವ ಒಂದು ಆ ನಿರ್ದೇಶವನ್ನು ನಾವು ಆ ಒಂದು ಸಂದೇಶವನ್ನು ನಾವು ನೀಡ್ತಾ ಇದ್ದೇವೆ ಜನಕ್ಕೆ. ಆತ್ಮೀಯರೇ, ಇವತ್ತು ನಾವು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಇದ್ದೇವೆ. ಈ ಭ್ರಷ್ಟಾಚಾರ ಕೇವಲ ಒಂದು ಲಂಚ ಕೊಡುವುದಾಗ್ಲಿ ಅಥವಾ ಲಂಚವನ್ನು ಪಡೆದುಕೊಳ್ಳಲಾಗಲಿ ಇದನ್ನು ಮಾತ್ರ ಭ್ರಷ್ಟಾಚಾರ ಅಂತ ಹೇಳುವುದಿಲ್ಲ. ಅಧಿಕಾರವನ್ನು ದುರುಪಯೋಗ ಪಡಿಸುವುದು, ಹಣಕಾಸು ಜನರ ಹಣಕಾಸನ್ನು ಕೂಡ ದುರುಪಯೋಗ ಮಾಡುವಂಥದ್ದು, ಕಾಮಗಾರಿಗಳಲ್ಲಿ ಕಳಪೆಯನ್ನು ಮಾಡುವಂಥದ್ದು, ಜನರಿಗೆ ಮುಟ್ಟುವಂತ ಯೋಜನೆಗಳನ್ನು ಅದರಲ್ಲಿ ಕೂಡ ಕಮಿಷನ್ ಹೊಡಿತ ಜನರಿಗೆ ಯಾವುದೇ ರೀತಿಯ ಯೋಜನೆಗಳನ್ನು ಮುಟ್ಟದಾಗಿ ಮಾಡುವಂಥದ್ದು, ಅಥವಾ ಯೋಜನೆಗಳಿಗೆ ನಿರ್ದಿಷ್ಟ ಹಣವನ್ನು ಇಟ್ಟಂತ ಹಣವನ್ನು ಕೂಡ ಸಂಪೂರ್ಣವಾಗಿ ನುಂಗುವಂಥದ್ದು, ಇದನ್ನೆಲ್ಲವನ್ನು ಕೂಡ ನಾವು ವಿರೋಧಿಸಿ ಇವತ್ತು ನಾವು ಕಾಂಗ್ರೆಸ್ ಸರ್ಕಾರದ ವಿರೋಧ ಈ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೇವೆ. ಈ ಹಣಕಾಸು ಅಂದ್ರೆ ಈ ಹಣ ಯಾರದ್ದು, ನಾವೆಲ್ಲರೂ ಅದರ ಯೋಚನೆ ಮಾಡಬೇಕು. ಈ ಹಣ ಯಾರದ್ದು, ಎಲ್ಲಿಂದ ಬರ್ತಾ ಇದೆ ಈ ಹಣ? ಆತ್ಮೀಯರೇ, ಇದೆಲ್ಲ ನಮ್ಮ ಹಣವೇ, ನಾವು ತೆರಿಗೆ ಕಟ್ಟುವ ಹಣವನ್ನೇ. ಪ್ರತಿಯೊಬ್ಬ ಜನ ಕೂಡ, ನಾಗರಿಕ ಕೂಡ ನಾವು ತೆರಿಗೆಯನ್ನು ಕಟ್ತೇವೆ. ಅದು GST ಮೂಲಕ ಆಗಲಿ, ರೋಡ್ ಟ್ಯಾಕ್ಸ್ ಮೂಲಕ ಆಗಲಿ, ನಮ್ಮ ಪ್ರೊಫೆಷನಲ್ ಟ್ಯಾಕ್ಸ್ ಆಗಲಿ, ಇನ್ಕಮ್ ಟ್ಯಾಕ್ಸ್ ಆಗಲಿ, ಕಮರ್ಷಿಯಲ್ ಟ್ಯಾಕ್ಸ್ ಆಗಲಿ, ಇವೆಲ್ಲ ಟ್ಯಾಕ್ಸ್ ತೆರಿಗೆಯ ಮೂಲಕ ಸರ್ಕಾರಕ್ಕೆ ಒಂದಿಷ್ಟು ಹಣ ಬರ್ತದೆ. ಆ ಹಣವನ್ನು ಜನರ ಅಭಿವೃದ್ಧಿಗಾಗಿ ಕೂಡ ಉಪಯೋಗಿಸುವಂತ ಈ ಹಣ, ಇದರಲ್ಲಿ ಭ್ರಷ್ಟಾಚಾರ ನಡೀತದೆ ಅಂತ ಹೇಳಿದರೆ ನಾವು ಪ್ರತಿಯೊಬ್ಬರು ಕೂಡ ಧ್ವನಿ ಎತ್ತಬೇಕು. ಆದರೆ ಪ್ರತಿಯೊಬ್ಬರು ಜನರಿಗೂ ಒಂದು ವೇದಿಕೆ ಬೇಕು. ಆ ವೇದಿಕೆ ಭಾರತೀಯ ಜನತಾ ಪಾರ್ಟಿ. ಈ ಮೂಲಕ ನಾವು ಇದನ್ನು ಈ ಹಗರಣಗಳನ್ನೆಲ್ಲವನ್ನು ಹೊರಗೆ ತರಬೇಕು, ಅದರ ವಿರುದ್ಧ ನಾವು ಧ್ವನಿ ಎತ್ತಬೇಕು ಅಂತ ಹೇಳಿ ನಾವೆಲ್ಲರೂ ಸೇರಿದ್ದೇವೆ. ಸ್ನೇಹಿತರೆ, ಈ ಒಂದು ಹಣಕಾಸಲ್ಲಿ ಈ ಒಂದು ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಿದ್ರೆ ನಾವು ಅದನ್ನು ವಿರೋಧಿಸುವುದು ನಮ್ಮ ಕರ್ತವ್ಯ. ಆದರೆ ನಾಗೇಂದ್ರ ಅಂತ ಹೇಳುವ ಒಂದು ಮಿನಿಸ್ಟರ್ ಅವರು ಯಾವ ರೀತಿ ಹಗರಣ ಮಾಡಿದ್ದಾರೆ ಅಂತ ಹೇಳಿದ್ರೆ, ವಾಲ್ಮೀಕಿ ಜನಾಂಗಕ್ಕೆ ಇಟ್ಟಂತ ಪರಿಶಿಷ್ಟ ಜಾತಿಗೆ, ಪರಿಶಿಷ್ಟ ಪಂಗಡಕ್ಕೆ ಇಟ್ಟಂತ ಹಣವನ್ನು ಸಂಪೂರ್ಣವಾಗಿ ಅದರಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಸಾಬೀತಾಗಿದೆ. ಅದರಿಂದ ಒಂದಿಷ್ಟು ಚೆಕ್ಗಳು ಹೋಗಿದೆ, RTGS ಮೂಲಕ ಹೊರಗೋಗಿದೆ, ಬೇರೆ ಬೇರೆ ಯೋಜನೆಗಳಿಗೂ ಬೇರೆ ಬೇರೆ ಖರ್ಚಿಗೂ, ವೈಯಕ್ತಿಕ ಖರ್ಚಿಗೂ ಕೂಡ ಅದನ್ನು ಉಪಯೋಗ ಮಾಡಿದ್ದಾರೆ ಅಂತ ಹೇಳಿ ಸಾಬೀತಾಗಿದೆ. ಈ ನಿಟ್ಟಿನಲ್ಲಿ ನಾಗೇಂದ್ರ ಅವರು ವೈಯಕ್ತಿಕ ಹೊಣೆಗಾರಿಕೆ ತಗೊಳ್ಬೇಕು. ಅವರು ನ್ಯಾಯಯುತವಾಗಿ ಅವರ ಮೇಲೆ ಕಾನೂನಾತ್ಮಕ ಇದು ನಡೀತಾ ಇರುವಾಗ ಅವರು ಅದನ್ನು
ಬಿಟ್ಟು ಅದನ್ನು ನನಗೆ ಒಂದು ಮಂತ್ರಿ ಪದವು ಬೇಕು ಅಂತ ಹೇಳಿ ಮಂತ್ರಿ ಪದವನ್ನು ಸ್ವೀಕರಿಸಿದ್ದಾರೆ. ಅದನ್ನು ಈ ಚೀಫ್ ಮಿನಿಸ್ಟರ್ ಆದ ನಮ್ಮ DKಶಿ ಅವರು ಕೂಡ ಅವರಿಗೆ ಒಂದು ಪದವಿಯನ್ನು ಕೊಟ್ಟಿದ್ದಾರೆ, ಅವರಿಗೆ ಮಿನಿಸ್ಟರ್ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಈ ಜನರಿಗೆ ಅವರು ಯಾವ ರೀತಿ ಸಂದೇಶವನ್ನು ನೀಡ್ತಾ ಇದ್ದಾರೆ. ನಾಗರಿಕರು ಇದನ್ನು ಎತ್ತಿ ಮಾತಾಡಬೇಕು, ಧ್ವನಿ ಎತ್ತಬೇಕು. ಯಾವ ರೀತಿ ಇದನ್ನು ಹೀಗೆ ಒಂದು ಜನರ ಹಣವನ್ನು ಗೋಲ್ಮಾಲ್ ಮಾಡಿ ಸಂಪೂರ್ಣವಾಗಿ ನುಂಗಿ ಭ್ರಷ್ಟಾಚಾರ ಮಾಡಿದ ಒಂದು ಜನಕ್ಕೆ ಒಂದು ಮಿನಿಸ್ಟರ್ ಒಂದು ಸ್ಥಾನವನ್ನು ಕೊಡ್ತೀರಲ್ಲ ಅಂತ ಹೇಳುವ ಧ್ವನಿಯನ್ನು ಪ್ರತಿಯೊಬ್ಬರು ಎತ್ತಬೇಕು. ಇದನ್ನು ನಾವು ವಿರೋಧಿಸಲೇಬೇಕು. ಆತ್ಮೀಯರೇ, ನಮ್ಮ ಈ ವೇದಿಕೆಯಲ್ಲಿ ನಮ್ಮ ಬೇಡಿಕೆ ಇಷ್ಟೇ, ನಾಗೇಂದ್ರ ಅವರು ನೈತಿಕ ಹೊಣೆಯನ್ನು ಹೊತ್ತು ಈ ಒಂದು ರಾಜೀನಾಮೆಯನ್ನು ನೀಡಲೇಬೇಕು ಅಂತ ಹೇಳುವುದೇ ನಮ್ಮ ಆಗ್ರಹ. ಅದರೊಂದಿಗೆ ಈ 187 ಕೋಟಿ ಹಣವನ್ನು ವಾಪಸ್ಸು ನಮ್ಮ ಆ ಖಾತೆಗೆ ಬರಬೇಕು. ವಾಲ್ಮೀಕಿ ಜನಾಂಗಕ್ಕೆ ಅವರ ಅಭಿವೃದ್ಧಿಗೆ ಬಿಟ್ಟಂತ ಹಣ ವಾಪಸ್ಸು ನೀಡಬೇಕು. ಅದಲ್ಲದೆ ಪ್ರತಿಯೊಬ್ಬ ಯಾರೆಲ್ಲ ಇದರಲ್ಲಿ ಶಾಮೀಲಾಗಿದ್ದಾರೋ ಅವರ ಮೇಲೆಲ್ಲ ಕಾನೂನಾತ್ಮಕವಾದ ಒಂದು ನಿರ್ಧಾರ ತಗೊಳ್ಬೇಕು. ಅವರ ಮೇಲೆ ಕಾನೂನಾತ್ಮಕ ವ್ಯವಸ್ಥೆಯನ್ನು ಮಾಡಲೇಬೇಕು ಅಂತ ಹೇಳುವುದು ನಮ್ಮ ಆಗ್ರಹ. ನಾಲ್ಕನೇದು ನಾವು ಹೇಳ್ತಾ ಇರೋದು, ಆ ಹಣವನ್ನು ವಾಪಸ್ ಅಕೌಂಟಿಗೆ ಹಾಕಿ 187 ಕೋಟಿ ಹಣವನ್ನು ವಾಪಸ್ ಹಾಕಿ ಆ ವಾಲ್ಮೀಕಿ ಜನಾಂಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ, ಮುಖ್ಯವಾಗಿ ಪರಿಶಿಷ್ಟ ಪಂಗಡಕ್ಕೆ ನೀಡುವಂತ ಹಣವನ್ನು ಪ್ರತಿಯೊಂದು ಅವರ ಅಭಿವೃದ್ಧಿಗೆ, ಅವರ ಮಕ್ಕಳ ಎಜುಕೇಶನ್ಗೆ, ರೈತರಿಗೆ, ಹಾಗೆ ಅವರ ಅಭಿವೃದ್ಧಿಗೆ ಪ್ರತಿಯೊಂದು ಯೋಜನೆಗಳೇ ಅದನ್ನು ಮುಟ್ಟಬೇಕು ಅಂತ ಹೇಳಿದೆ ನಮ್ಮ ಆಗ್ರಹ. ಮತ್ತೆ ಅದು ಕೊನೆಯದ್ದು, ಈ ಹಣದ ಪ್ರತಿಯೊಂದು ಯೋಜನೆಗಳು ಇನ್ನು ಮುಂದೆ ಕೂಡ ಹಾಗೆ ಸರ್ಕಾರ ಹೊಣೆಗಾರಿಕೆ ತಗೊಂಡು ಪ್ರತಿಯೊಂದು ಹಣಕಾಸು ಯೋಜನೆಗಳ ಪ್ರತಿಯೊಂದು ಲೆಕ್ಕಾಚಾರವನ್ನು ಜನರ ಮುಂದೆ ಇಡಬೇಕು. ಅಂದ್ರೆ ಅದಾದ ವೆಬ್ಸೈಟ್ಗಳಿದೆ, ಅಲ್ಲಲ್ಲಿ ಅಕೌಂಟಬಿಲಿಟಿಯನ್ನು ತೋರಿಸಬೇಕು. ಆ ಹಣ ಹೇಗೆ ಖರ್ಚಾಗಿದೆ, ಯಾವುದಕ್ಕೆ ವಿನಿಯೋಗ ಆಗಿದೆ ಅಂತ ಹೇಳುವುದನ್ನು ಸಂಪೂರ್ಣ ಮಾಹಿತಿ ಕೊಡುವ ಜವಾಬ್ದಾರಿ ಅವರದ್ದು. ಅದರ ಪಡೆಯುವ ಹಕ್ಕು ನಮ್ಮದು, ಪ್ರತಿಯೊಬ್ಬರ ನಾಗರಿಕ ಹಕ್ಕು. ಯಾಕೆಂದ್ರೆ ಅದು ಅವರ ಹಣ, ನಮ್ಮ ಹಣ. ನಾವು ನಮ್ಮ ಧ್ವನಿ ಎತ್ತದಿದ್ರೆ ಇದು ಈ ಭ್ರಷ್ಟಾಚಾರ ಯಾರಿಗೋ ಕಿಸೆಗೆ ಹೋಗುವಂತ ಒಂದು ವ್ಯವಸ್ಥೆ ಆಗ್ತಾ ಇದೆ. ಇದು ಆಗಬಾರದು. ಭಾರತೀಯ ಜನತಾ ಪಾರ್ಟಿ ಸದಾ ನಿಮ್ಮೊಂದಿಗೆ ಇದೆ, ಜನರೊಂದಿಗೆ ಇದೆ. ನಾವು ಯಾವುದೇ ಒಂದು ಹಗರಣವನ್ನು ನಾವು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ನಾವು ಅದನ್ನು ವಿರೋಧಿಸ್ತಾ ಇರ್ತೇವೆ, ಅದಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದೇವೆ, ಉಗ್ರ ಹೋರಾಟ ಮಾಡ್ತಾ ಇದ್ದೇವೆ, ನಿರಂತರ ಮಾಡ್ತೇವೆ. ಇದನ್ನು ಈ ಒಂದು ಹಣವನ್ನು, ನಮ್ಮ ಹಣವನ್ನು ದುರುಪಯೋಗ ಮಾಡಲಿಕ್ಕೆ ನಾವು ಬಿಡುವುದಿಲ್ಲ. ಅಧಿಕಾರ ಅಂದ್ರೆ ಅದು ಜವಾಬ್ದಾರಿ, ಅದು ಭ್ರಷ್ಟಾಚಾರ ಅಲ್ಲ ಅಂತ ಹೇಳುವ ಮಾತನ್ನು ಹೇಳ್ತಾ ನಾವೆಲ್ಲರೂ ಒಟ್ಟಿಗೆ ಸೇರಿ ಮುಂದೆ ಕೂಡ ಇಂಥ ಹಗರಣಗಳು ಆಗದಾಗೆ ನಾವು ಒಟ್ಟಾಗಿ ಪ್ರತಿಭಟಿಸುವ ಜನರೊಟ್ಟಿಗೆ ಬಿಜೆಪಿ, ಭಾರತೀಯ ಜನತಾ ಪಾರ್ಟಿ ಇದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದಾನೆ. ಬೋಲೋ ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿ ಕಿ. ಸಚಿವರಾದಂತಹ ನಾಗೇಂದ್ರ ಅವರ ರಾಜೀನಾಮೆಯನ್ನ ಉಲ್ಲೇಖ ಮಾಡ್ತಾ ನಾವು ಬೆಳಗ್ಗೆಯಿಂದ ಇಷ್ಟೊತ್ತಿನವರೆಗೆ ಇಲ್ಲಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಭಾರತೀಯ ಜನತಾ ಪಾರ್ಟಿಯ ಈ ಹೋರಾಟದಲ್ಲಿ ಭಾಗವಹಿಸಿದಂತಹ ಎಲ್ಲರಿಗೂ ಅಭಿನಂದಿಸ್ತಾ, ಇವತ್ತು ವರಲಕ್ಷ್ಮಿ ಹಬ್ಬ. ಇವತ್ತು ವರಲಕ್ಷ್ಮಿ ಹಬ್ಬಕ್ಕೆ ಮಹಿಳೆಯರೆಲ್ಲ ಪಾಪ ಮನೆಯಲ್ಲಿ ಕೂತು ಪೂಜೆಯನ್ನು ಮಾಡಬೇಕಾದಂತಹ ಈ ಒಂದು ಸಂದರ್ಭದಲ್ಲಿ ಈ ಕಾಂಗ್ರೆಸ್ ಸರ್ಕಾರದ ದುಸ್ಥಿತಿಯಿಂದಾಗಿ ಆ ಮಹಿಳೆಯರು ಕೂಡ ಇವತ್ತು ಬಂದು ನಮ್ಮ ಜೊತೆಯಲ್ಲಿ ಇಲ್ಲಿ ಈ ಹೋರಾಟದಲ್ಲಿ ಭಾಗವಹಿಸಬೇಕಂತ ಒಂದು ಅನಿವಾರ್ಯ ಪರಿಸ್ಥಿತಿಯನ್ನು ಕಾಂಗ್ರೆಸ್ ಸರ್ಕಾರ ನಿರ್ಮಾಣ ಮಾಡಿದೆ. ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇವತ್ತು ನಾನು ಬೆಳಿಗ್ಗೆ ಟಿವಿ ನೋಡ್ತಾ ಇದ್ದೆ, ಕಳೆದ ಮಾರ್ಚ್ ತಿಂಗಳಿಂದ ಹಣ ಬರ್ತಾ ಇಲ್ಲ ಅಂತ ಹೇಳುವಂಥದ್ದನ್ನು ಬಿತ್ತರ ಮಾಡ್ತಾ ಇದ್ರು. ಯಾಕೆ ಹಾಗಾದ್ರೆ ಸರ್ಕಾರದ ಖಜಾನೆಯಲ್ಲಿ ಹಣ ಇಲ್ವಾ? ಆ ಹಣವನ್ನು ಏನ್ ಮಾಡ್ತಾ ಇದ್ದಾರೆ? ಒಂದು ವೇಳೆ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಂತ ಸರ್ಕಾರ ಸರಿಯಾಗಿ ತಿಂಗಳಿಗೆ ಗೃಹಲಕ್ಷ್ಮಿ ಯೋಜನೆಗೆ ಹಣ ಹಾಕಿದ್ದಿದ್ರೆ ಇವತ್ತು ಮಹಿಳೆಯರು ಗೃಹಲಕ್ಷ್ಮಿ ಇವತ್ತು ಏನು ಹಬ್ಬ ಇದೆ ಅದನ್ನು ಅದ್ದೂರಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಇವತ್ತು ಎಲ್ಲರೂ ನಾಗೇಂದ್ರ ಬಗ್ಗೆ ಮಾತನಾಡಿದ್ರು. ನಾನು ನಾಗೇಂದ್ರ ಬಗ್ಗೆ ಏನು ಉಲ್ಲೇಖ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ, ಕೊನೆಗೆ ನಮ್ಮ ಯತೀಶ್ ಅವರು ಅದನ್ನ ಮಾತಾಡ್ಲಿಕ್ಕಿದ್ದಾರೆ. ಆದ್ರೆ ನನ್ನದು ಇರುವಂತದ್ದು, ಇತ್ತೀಚೆಗೆ ಹ್ಯಾನೂರ್ನಲ್ಲಿ ಚಾಮರಾಜನಗರ ಹತ್ರ ಒಂದು ಶೂಟೌಟ್ ನಡೆಯಿತು. ರಾತ್ರಿ ಕಳ್ಳ ಬೇಟೆಗೆ ಹೋಗಿದ್ದಾರೆ ಅಂತ ಹೇಳ್ತಾ 3 ಜನರನ್ನ ಅಲ್ಲಿ ಶೂಟೌಟ್ ಮಾಡಿ ಕೊಲ್ಲುವಂತ ಒಂದು ಪ್ರಸಂಗ ನಿರ್ಮಾಣ ಆಯಿತು. ಆ ಒಂದು
ಹೋರಾಟವನ್ನ ಆ ಸ್ಥಳೀಯ ಜನರು ಅದೆಷ್ಟು ತೀವ್ರವಾಗಿ ಮಾಡಿದ್ರು ಅಂತ ಹೇಳಿದ್ರೆ, ಅಲ್ಲಿ ಇರುವಂತಹ ಫಾರೆಸ್ಟ್ ಕಚೇರಿಗಳಿಗೆ ನುಗ್ಗಿ ಒಂದು ಹೊಡೆದಾಟ ಮಾಡಿ ಅದನ್ನು ಧ್ವಂಸ ಮಾಡುವಂತ ಕಾರ್ಯ ಕೂಡ ನಡೆಯಿತು. ಸರ್ಕಾರ ಮರಣಪಟ್ಟಂತಹ 3 ಜನ ಏನು ವ್ಯಕ್ತಿಗಳಿದ್ದಾರೆ ಅವರಿಗೆ 5 ಲಕ್ಷ ರೂಪಾಯಿಗಳ ಪರಿಹಾರ ಧನವನ್ನು ಘೋಷಣೆ ಮಾಡಿದರು. ಆ ಪರಿಹಾರವನ್ನು ಘೋಷಣೆ ಮಾಡಿದ ತಕ್ಷಣ ಅವರು ತಮಿಳು ಮಾತನಾಡುವವರು ಅಂತ ಗೊತ್ತಾದ ತಕ್ಷಣ ತಮಿಳುನಾಡು ಸರ್ಕಾರದ ಹೊಸ ಮುಖ್ಯಮಂತ್ರಿಗಳಾಗಿದ್ದಂತಹ ಜೋಸೆಫ್ ವಿಜಯ್ ಅವರು 10 ಲಕ್ಷ ರೂಪಾಯಿಗಳಷ್ಟ ಹಣವನ್ನ ಅವರಿಗೆ ಪರಿಹಾರವಾಗಿ ಘೋಷಣೆ ಮಾಡ್ತಾರೆ. ತಕ್ಷಣ ನಮ್ಮ ಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಇನ್ನೊಂದು ರಾಜ್ಯದವರು ಮತ್ತೊಂದು ರಾಜ್ಯದಲ್ಲಿ ಇಂಟರ್ಫಿಯರ್ ಆಗಬಾರ್ದು, ನೀವು ಆಂತರಿಕವಾಗಿ ಇನ್ನೊಂದು ರಾಜ್ಯದ ಆಡಳಿತದ ಬಗ್ಗೆ ಯಾವುದು ಮೂಗು ತೂರಿಸಬಾರ್ದು ಅಂತ ಹೇಳುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಈ DK ಶಿವಕುಮಾರ್ ಅವರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಈ ಹಿಂದೆ ಕೇರಳದಲ್ಲಿ ನಡೆದಂತಹ ಒಂದು ಆನೆ ತೊಡೆತದಲ್ಲಿ ಸತ್ತಂತಹ ಒಬ್ಬ ವ್ಯಕ್ತಿಗೆ ಕಾಂಗ್ರೆಸ್ನ ನಿಮ್ಮ ಅಧಿನಾಯಕಿಯಾದಂತಹ ಸೋನಿಯಾ ಗಾಂಧಿ ಅವರ ಸೂಚನೆಯ ಮೇರೆಗೆ ನೀವು 25 ಲಕ್ಷ ರೂಪಾಯಿಗಳನ್ನ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕೇರಳದಲ್ಲಿ ತೀರುವುದಂತಹ ಒಬ್ಬ ವ್ಯಕ್ತಿಗೆ ಕೊಡ್ತೀರಂತಾದ್ರೆ ಕೊಟ್ಟದಕ್ಕೆ ನಮ್ಮ ವಿರೋಧ ಅಲ್ಲ. ಆದ್ರೆ ನೀವು ಇವತ್ತು ಮಾತನಾಡ್ತಿರುವುದಕ್ಕೆ ನೀವು ಏನು ಕರ್ನಾಟಕ ರಾಜ್ಯದವರು ಕೇರಳ ಸರ್ಕಾರದ ಆಡಳಿತದಲ್ಲಿ ಮೂಗು ತೂರಿಸಿದ್ದೀರಿ ಅಂತ ಮೂಗು ತೂರಿಸಿದವರಿಗೆ ಇವತ್ತು ಜೋಸೆಫ್ ವಿಜಯ್ ತಮಿಳುನಾಡು ಮುಖ್ಯಮಂತ್ರಿಯವರು ಕರ್ನಾಟಕದಲ್ಲಿ ಮಡಿದಂತಹ 3 ಜನರಿಗೆ 10 ಲಕ್ಷ ರೂಪಾಯಿಗಳ ಹಣವನ್ನು ಕೊಟ್ಟಾಗ ಅದನ್ನು ಹೇಳುವಂತ ನೈತಿಕ ಹಕ್ಕೇ ನಿಮಗೆ ಇರೋದಿಲ್ಲ ಬಂಧುಗಳು. ಅದಕ್ಕೋಸ್ಕರ DK ಶಿವಕುಮಾರ್ ಅವರು ನಮಗೆ ಯಾವುದೇ ನೈತಿಕವಾದಂತಹ ಬೆಲೆ ಇಲ್ಲ, ಒಂದು ಅಧಿಕಾರವೂ ಕೂಡ ಇಲ್ಲ. ನಿಮ್ಮ ಸಂಪುಟದಲ್ಲಿರುವಂತಹ ನಾಗೇಂದ್ರವನ್ನ ತಕ್ಷಣವಾಗಿ ವಜಾ ಮಾಡಬೇಕು ಅಂತ ಬೇಡಿಕೆಯನ್ನು ಹೇಳ್ತಾ ಭಾರತೀಯ ಜನತಾ ಪಾರ್ಟಿ ಹೋರಾಟದ ಜೊತೆಗೆ ಪುತ್ತೂರಿನಲ್ಲಿ ಈ ಹಿಂದೆ ಎಲ್ಲ ಹೇಳ್ತಾ ಇದ್ರು ನಮ್ಮ ಶಾಸಕರು, ಇಲ್ಲಿ ಯಾವುದೇ ಭ್ರಷ್ಟಾಚಾರ ಇಲ್ಲದೆ ಇವತ್ತು ಪುತ್ತೂರಿನಲ್ಲಿ ಸರ್ಕಾರಿ ಕಚೇರಿಗಳು ನಡೀತಾ ಇದ್ದಾವೆ ಅಂತ. ಆದ್ರೆ ಮೊನ್ನೆ ದಿನ ನಾನು ನಗರಸಭೆಯ ಒಂದು ಕೆಲಸಕ್ಕೆ ಅಂತ ಹೋಗಬೇಕಾದ್ರೆ ಅಲ್ಲಿ ಹೊರಗಿದ್ದಂತ ವ್ಯಕ್ತಿ ಹೇಳಿದ್ರು, ಇಡೀ ಪುತ್ತೂರು ತಾಲೂಕಿನಲ್ಲಿ ಇವತ್ತು ಲೋಕಾಯುಕ್ತದ ದಾಳಿ ನಡೀತಾ ಇದೆ, ಹಾಗಾಗಿ ನಿಮಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ನಾನು ಹೇಳಲಿಕ್ಕೆ ಒಂದು ಇಷ್ಟಪಡ್ತೇನೆ ಬಂಧುಗಳು, ಯಾವುದೇ ಪುತ್ತೂರಿನ ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತ ಆದ್ರೆ ಲೋಕಾಯುಕ್ತದವರು ಬಂದು ಯಾಕೆ ದಾಳಿ ಮಾಡಬೇಕು, ಏನು ಎಂಕ್ವೈರಿ ಮಾಡ್ತಾರೆ, ಇದನ್ನು ಅವರು ಸ್ವಲ್ಪ ತಿಳ್ಕೊಳ್ಬೇಕಾಗಿದೆ. ಅದಕ್ಕೋಸ್ಕರ ಎಲ್ಲ ಸರ್ಕಾರದ ಅಧಿಕಾರಿಗಳಿಗೆ ಮತ್ತು ಆಡಳಿತ ನಡೆಸುವವರಿಗೆ ಈ ಒಂದು ನಾಗೇಂದ್ರ ಹಗರಣವನ್ನು ಮುಂದಿಟ್ಟುಕೊಂಡು ನಾವಿನ್ನು ಏನು ಹೋರಾಟವನ್ನು ಮಾಡ್ತಾ ಇದ್ದೇವೆ, ಇದು ಇಡೀ ರಾಜ್ಯವ್ಯಾಪಿ ಯಶಸ್ವಿಯಾಗಿ ಮುಂದಿನ ದಿನಗಳಲ್ಲಿ ನಾಗೇಂದ್ರ ರಾಜೀನಾಮೆ ಕೊಡುವವರೆಗೂ ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ ಅಂತ ಹೇಳ್ತಾ ಮಾತಿಗಾಗಿ ನಮ್ಮೆಲ್ಲರನ್ನ ಒಂದಷ್ಟು ನಾನು ಮಾತು ಮುಗಿಸ್ತೇನೆ. ಜೋಗಿ बोलो भारत माता की, भारतीय जनता पार्टी की वंदे वंदे. ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು, ಇವತ್ತು ರಾಜ್ಯ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಒಬ್ಬ ಮಂತ್ರಿ 187 ಕೋಟಿ ಭ್ರಷ್ಟಾಚಾರ ಮಾಡಿ ಇನ್ಕಮ್ ಟ್ಯಾಕ್ಸ್ ಮತ್ತು ಇಡಿಯಿಂದ ತನಿಖೆಗೆ ಒಳಗಾಗಿ ಜೈಲಿಗೆ ಹೋಗಿ ರಾಜೀನಾಮೆ ಕೊಟ್ಟು ಜಾಮೀನಿನ ಮೇಲೆ ಹೊರಬಂದಂತಹ ಒಬ್ಬ ರಿಪಬ್ಲಿಕ್ ಆಫ್ ಬಳ್ಳಾರಿಯ ನಾಗೇಂದ್ರ, ಅಂತಹ ಜೈಲಿಗೆ ಹೋಗಿ ಬಂದಂತಹ ವ್ಯಕ್ತಿ ಭ್ರಷ್ಟಾಚಾರ ಸಾಬೀತಾಗಿದೆ. ವಿಧಾನಸಭೆಯ ಕಲಾಪದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಧಾನಸಭಾ ಕಲಾಪದಲ್ಲಿ ಒಪ್ಪಿಕೊಂಡಿದ್ರು 187 ಕೋಟಿ ಭ್ರಷ್ಟಾಚಾರ ಆಗ್ಲಿಲ್ಲ, ವಾಲ್ಮೀಕಿ ನಿಗಮದಲ್ಲಿ 87 ಕೋಟಿ ರೂಪಾಯಿಯನ್ನ ನಾಗೇಂದ್ರ ಅವರು ತಿಂದಿದ್ದಾರೆ ಎನ್ನುವುದನ್ನ ವಿಧಾನಸಭಾ ಕಲಾಪದಲ್ಲಿ ಒಪ್ಪಿಕೊಂಡಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೈಲಿಗೆ ಹೋದ್ಮೇಲೆ ರಾಜೀನಾಮೆ ಕೊಡುವಂತಹ ಪ್ರಸಂಗ ಬಂತು. ಜಾಮೀನು ಸಿಕ್ಕಿದ ಮೇಲೆ ವಾಪಸ್ DK ಶಿವಕುಮಾರ್ ಅವರ ಕಾಂಗ್ರೆಸ್ ಸರ್ಕಾರ
ನಾಗೇಂದ್ರನನ್ನ ಈಗ ಮಂತ್ರಿಯಾಗಿ ಮಾಡಿದೆ. ಭಾರತೀಯ ಜನತಾ ಪಕ್ಷಕ್ಕೆ ಪಾಠ ಮಾಡುವಂತ ಕಾಂಗ್ರೆಸ್ ನಾಯಕರು ಮೊನ್ನೆ ನಾವೆಲ್ಲ ನೋಡಿದ್ದೇವೆ. ದೆಹಲಿಯಲ್ಲಿ ಜಂತರ್ ಮಂತರ್ನಲ್ಲಿ ನಡೆದಂತಹ ಪ್ರತಿಭಟನೆಗಳು, ಪ್ರಧಾನಿ ನಿವಾಸದ ಮುಂದೆ ಪ್ರತಿಭಟನೆ ನಡೆಸಿದ್ರು. ನೀಟ್ನಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅನ್ನುವ ಒಂದು ವಿಷಯವನ್ನು ಇಟ್ಕೊಂಡು ಪ್ರತಿಭಟನೆಯನ್ನ ನಿರಂತರವಾಗಿ ಮಾಡಿದ್ರು. ಲೋಕಸಭೆಯ ಒಳಗೆ ಇನ್ನು ಮುಂದೆ ಅಂತ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಬಾರದು ಅನ್ನುವ ನಿಟ್ಟಿನಲ್ಲಿ ಕಠಿಣವಾದ ಕಾನೂನನ್ನು ಜಾರಿಗೆ ತರುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನವರ ಏನು ಅವರ ಮನಸ್ಥಿತಿ ನಮಗೆ ಇಡೀ ದೇಶಕ್ಕೆ ಗೊತ್ತಾಯ್ತು. ಕಠಿಣ ಕಾನೂನನ್ನು ತರುವಂತಹ ಸಂದರ್ಭದಲ್ಲಿ ಆ ಕಾನೂನಿಗೆ ವಿರೋಧವನ್ನು ವ್ಯಕ್ತ ಮಾಡಿದ್ರು ಕಾಂಗ್ರೆಸ್ಸಿಗರು. ನಾವು ರಾಜ್ಯ ದೇಶದ ಬಗ್ಗೆ ಎಲ್ಲ ನಮ್ಮ ಪ್ರಮುಖರು ಮಾತಾಡಿದ್ರು. ಪುತ್ತೂರಲ್ಲಿ ಏನಾಗ್ತಾ ಇದೆ? ಪುತ್ತೂರಲ್ಲಿ ಒಬ್ಬ ಕಾಂಗ್ರೆಸ್ಸಿನ ಶಾಸಕರಿದ್ದಾರೆ, ದೊಡ್ಡ ಭ್ರಷ್ಟಾಚಾರ ವಿರೋಧಿ ಕಾಂಗ್ರೆಸ್ಸಿನ ಶಾಸಕ. ಇಲ್ಲಿ ನೋಡಿದ್ರೆ ದಿನಂಪ್ರತಿ ಸರ್ಕಾರಿ ಇಲಾಖೆಗಳ ಮೇಲೆ ಲೋಕಾಯುಕ್ತ ದಾಳಿ ಆಗ್ತಾ ಇದೆ. ಯಾಕೆ ದಾಳಿ ಆಗ್ತಾ ಇದೆ? ಭ್ರಷ್ಟಾಚಾರ ನಡೆಯುವ ಕಾರಣಕ್ಕೆ ತಾನೇ ಇಲ್ಲಿ ದಾಳಿ ಆಗ್ತಾ ಇರೋದು. ಶಾಸಕರು ಏನ್ ಮಾಡ್ತಾ ಇದ್ದಾರೆ? ಭ್ರಷ್ಟಾಚಾರಿ ಶಾಸಕರು ಜನರಿಗೆ ಉತ್ತರ ಕೊಡಬೇಕಲ್ವಾ? ಮುಂದಿನ ದಿನಗಳಲ್ಲಿ ದೆಹಲಿ ಆಯ್ತು, ಈಗ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಈ ಬಗ್ಗೆ ಹೋರಾಟ ನಡೀತಾ ಇದೆ. ನಾಗೇಂದ್ರ ರಾಜೀನಾಮೆ ಕೊಡುವ ತನಕ ನಮ್ಮ ಶಾಸಕರು ವಿಧಾನಸಭೆಯ ಒಳಗೆ ಮತ್ತು ವಿಧಾನ ಪರಿಷತ್ತಿನ ಒಳಗೆ ನಾಗೇಂದ್ರ ರಾಜೀನಾಮೆಯನ್ನ ಒತ್ತಾಯ ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ಈಗ 10:30 ಗಂಟೆಗೆ ಸುಳ್ಯದಲ್ಲಿ ಪ್ರತಿಭಟನೆ ಆಗ್ತಾ ಇತ್ತು. ರಾಜ್ಯ ಸರ್ಕಾರದ ಕಾರ್ಯವೈಖರಿ ಹೇಗಿದೆ, ರಾಜ್ಯ ಸರ್ಕಾರದ ಅಧಿಕಾರಿಗಳ ಕಾರ್ಯವೈಖರಿ ಹೇಗಿದೆ ಅಂತ ಹೇಳಿದ್ರೆ, ಪ್ರತಿಭಟನೆ ಭಾರತೀಯ ಬಿಜೆಪಿ ವತಿಯಿಂದ ನಡೆದ ಪ್ರತಿಭಟನೆ ನಡೆದು ಮನವಿ ಕೊಡ್ತೇನೆ ಅಂತ ತಹಸೀಲ್ದಾರ್ ಕಚೇರಿಗೆ ಹೋದ್ರೆ ನಾಗೇಂದ್ರ ರಾಜೀನಾಮೆ ಬಗ್ಗೆ ಕೊಡುವಂತ ಮನವಿಯನ್ನ ನಾವು ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳಿದ್ರು ಅಲ್ಲಿ ಸುಳ್ಯದ ತಹಸೀಲ್ದಾರ್. ಯಾರು ಇವರಿಗೆ ಅಧಿಕಾರ ಕೊಟ್ಟಿರುವಂತದ್ದು? ಕಡೆಗೆ ನಮ್ಮ ಕಾರ್ಯಕರ್ತರಿಗೆ ಒತ್ತಾಯಕ್ಕೆ ಮಾಡಿದ್ದು ಆ ಮನವಿಯನ್ನ ಸ್ವೀಕಾರ ಮಾಡಿದ್ರು. ನಾವು ಮನವಿ ಕೊಟ್ಟಿರುವಂತ ರಾಜ್ಯಪಾಲರಿಗೆ ಮನವಿ ಕೊಟ್ಟದ್ದು. ರಾಜ್ಯ ಸರ್ಕಾರದ ಒಬ್ಬ ಮಂತ್ರಿ ಭ್ರಷ್ಟ ಆಗಿದ್ದಾನೆ, ಅವನ ರಾಜೀನಾಮೆ ಪಡಿಬೇಕನ್ನುವ ಉದ್ದೇಶಕ್ಕೋಸ್ಕರ ನಾವು ಮನವಿ ಕೊಟ್ಟದ್ದು. ನಾವು ಈಗ ಮನವಿ ಕೊಡ್ಲಿಕ್ಕಿದ್ದೇವೆ. ಎಲ್ಲಿವರೆಗೆ ನಾಗೇಂದ್ರ ರಾಜೀನಾಮೆ ಕೊಡುವುದಿಲ್ವೋ ಅಲ್ಲಿವರೆಗೆ ನಮ್ಮ ಈ ಹೋರಾಟ ನಿರಂತರವಾಗಿ ನಡೀತದೆ. ಹೋರಾಟದಿಂದಲೇ ನಮ್ಮ ಕಾರ್ಯಕರ್ತರ ಪಕ್ಷವನ್ನು ಅಧಿಕಾರಕ್ಕೆ ತಂದಿರುವಂತದ್ದು. ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಯಕರ್ತರು ಪುತ್ತೂರಿನ ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡಲಿಕ್ಕಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಯಕರ್ತರು ಪುತ್ತೂರಿನಲ್ಲಿಯೂ ಭಾರತೀಯ ಜನತಾ ಪಕ್ಷದ ಶಾಸಕರನ್ನ ಅಧಿಕಾರಕ್ಕೆ ತರುವಂತ ಕೆಲಸವನ್ನು ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಬಿಜೆಪಿಯ ಶಾಸಕ ಪುತ್ತೂರಿನಲ್ಲಿ ಇರ್ತಾರೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ ಕಿ, ಬಲ ಭಾರತ್ ಮಾತಾ ಕಿ. ಪುತ್ತೂರು ಮಂಡಲದ ವತಿಯಿಂದ ನಡೆಯುತ್ತಿರ್ತಕ್ಕಂಥ ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ನಗರ ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಕುಮಾರ್ ಅವರೇ, ಗ್ರಾಮಾಂತರ ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ದಯಾನಂದ ಶೆಟ್ಟಿ ಉಜಿರೇಮಾರ್ ಅವರೇ, ವಿಧಾನಸಭಾ ಕ್ಷೇತ್ರದ ಪ್ರಭಾರಿಗಳು, ಜಿಲ್ಲೆಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸುನೀಲ್ ಆಳ್ವ ಅವರೇ, ಇನ್ನೊಬ್ಬರು ಜಿಲ್ಲೆಯ ಉಪಾಧ್ಯಕ್ಷರು ಇದೇ ವಿಧಾನಸಭಾ ಕ್ಷೇತ್ರದ ಪ್ರಸನ್ನ ಮಾರ್ತಾ ಅವರೇ, ಜಿಲ್ಲೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ವಿದ್ಯಾಗೌರಿ ಅವರೇ, ಈ ವಿಧಾನಸಭಾ ಕ್ಷೇತ್ರದ ಪ್ರಮುಖರಾಗಿರ್ತಕ್ಕಂಥ ಸಾಜಾ ರಾಧಾಕೃಷ್ಣ ಅವರೇ, ಅಪ್ಪಯ್ಯಮನ್ಯನ್ ಅವರೇ, ಜೀವನ್ದರ್ ಜೈನ್ ಅವರೇ, ರಾಜ್ಯದ ಓಬಿಸಿ ಮೋರ್ಚಾದ
ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸಿ ನಾರಾಯಣ ಅವರೇ, ಹಾಗೆ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಮುಖರೇ, ಎಲ್ರಿಗೂ ಕೂಡ ವಂದನೆಗಳನ್ನು ಸಲ್ಲಿಸಿ ಇವತ್ತು ನಾವು ಎಲ್ಲರೂ ಕೂಡ ವರಲಕ್ಷ್ಮಿ ಹಬ್ಬದ ಸಂಭ್ರಮದಲ್ಲಿ ಇರಬೇಕಿತ್ತು. ಆದ್ರೆ ದುರಂತ ಏನು ಅಂತಂದ್ರೆ 3 ವರ್ಷ 3 ತಿಂಗಳ ಹಿಂದೆ ಈ ರಾಜ್ಯಕ್ಕೆ ಒಂದು ಭ್ರಷ್ಟ ಸರ್ಕಾರದ ಪ್ರತಿಷ್ಠಾಪನೆ ಆಯಿತು. ಈ ಸರ್ಕಾರಕ್ಕೆ ಎಷ್ಟು ಅಹಂಕಾರ ಇದೆ ಅಂತಂದ್ರೆ, ಎಷ್ಟು ಬಂಡತನ ಇದೆ ಅಂತಂದ್ರೆ, ಸರ್ಕಾರದ ಮಂತ್ರಿಯೊಬ್ಬ 187 ಕೋಟಿ ಹಗರಣದ ಪಾತ್ರಧಾರಿಯಾಗಿ ಅವರದೇ ಮುಖ್ಯಮಂತ್ರಿ ಅವರದೇ ಸಚಿವ ಸಂಪುಟದಿಂದ ಕಿತ್ತು ಹಾಕಿದ್ರೆ 1 ವರ್ಷದ ನಂತರ ಬಂದಿರತಕ್ಕಂತ ಇನ್ನೊಬ್ಬ ಮುಖ್ಯಮಂತ್ರಿ ಅವರನ್ನು ಮತ್ತೆ ಸಂಪುಟಕ್ಕೆ ಸೇರ್ಪಡೆ ಮಾಡ್ತಾರೆ. ಅಂತ ಭ್ರಷ್ಟ ಮಂತ್ರಿಯನ್ನ ಕಿತ್ತು ಹಾಕಿ ಅಂತೇಳಿ ವಿರೋಧ ಪಕ್ಷದವರು ಈ ರಾಜ್ಯದ ಪ್ರಜೆಗಳು ಕೇಳಿದ್ರೆ ಅವರು ದಲಿತ ಅಂತಕ್ಕಂಥ ಕಾರ್ಡ್ ಅನ್ನು ಯೂಸ್ ಮಾಡ್ತಕ್ಕಂಥ ದುಷ್ಟತನವನ್ನು ತೋರ್ತಾರೆ. ಅಂದ್ರೆ ಭಾರತದ ಸಂವಿಧಾನ ಯಾರಿಗಾದ್ರೂ ಭ್ರಷ್ಟಾಚಾರ ಮಾಡಲಿಕ್ಕೆ ಜಾತಿ ಅಧಿಕಾರ ಕೊಟ್ಟಿದ, ಅಥವಾ ಇಡೀ ದಲಿತ ಸಮುದಾಯಕ್ಕೆ ಅವಮಾನ ಆಗುವ ರೀತಿಯಲ್ಲಿ ಒಬ್ಬ ಭ್ರಷ್ಟನನ್ನ ಜಾತಿ ಹೆಸರಲ್ಲಿ ಗುರುತಿಸ್ತಕ್ಕಂಥ ಬಂಡತನವನ್ನ ಈ ಕಾಂಗ್ರೆಸ್ ತೋರಿಸ್ತಾ ಇದೆ. $89 ಕೋಟಿ 62 ಲಕ್ಷ ಬೇರೆ ಅಕೌಂಟಿಗೆ ಹೋಗಿದೆ ಅಂತೇಳಿ ವಿಧಾನಸೌಧದ ಫ್ಲೋರ್ನಲ್ಲಿ ಒಪ್ಕೊಂಡಿರ್ತಕ್ಕಂಥ ಸರ್ಕಾರ ಇವತ್ತು ಯಾವ ಆಧಾರದಲ್ಲಿ ಅವರನ್ನು ಮತ್ತೆ ಮಂತ್ರಿಮಂಡಲಕ್ಕೆ ಸೇರ್ಪಡೆ ಮಾಡಿದ್ದೀರಿ ನೀವು? ಇನ್ನೂ ಕೂಡ 46 ಕೋಟಿ ದುಡ್ಡು ರಿಕವರಿ ಆಗ್ಲಿಕ್ಕೆ ಬಾಕಿ ಇದೆ. ಹಗರಣದಲ್ಲಿ ಚಂದ್ರಶೇಖರ್ ಅಂತಕ್ಕಂಥ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅವರ ಡೆತ್ ನೋಟ್ ನ ಆಧಾರದಲ್ಲಿ 14 ಜನರ ಮೇಲೆ ಪ್ರಕರಣ ದಾಖಲಾಗಿದೆ. ಅದರಲ್ಲಿ 13ನೇ ಆರೋಪಿ ನನಗೆ ನಾಗೇಂದ್ರ ಅವರಿಗಿಂದ ಜೀವ ಬೆದರಿಕೆ ಇದೆ ಅಂತಕ್ಕಂಥದ್ದನ್ನ ಕೋರ್ಟ್ ಮುಂದೆ ಹೇಳ್ತಾರೆ. ಇಂಥ ದುಷ್ಟನ್ನ, ಇಂಥ ಭ್ರಷ್ಟಾಚಾರಿಗಳನ್ನ ಮತ್ತೆ ಸಚಿವ ಸಂಪುಟಕ್ಕೆ ಸೇರಿಸಿಕೊಂಡು ವಿಧಾನ ಸಭೆ ಅಧಿವೇಶನವನ್ನ, ವಿಧಾನ ಪರಿಷತ್ನ ಅಧಿವೇಶನ ನಡೆಯದಂತೆ ಷಡ್ಯಂತ್ರ ಮಾಡಿದ್ದೀರಿ ನೀವು. ವಾಲ್ಮೀಕಿ ನಿಗಮದ ಅಫಿಷಿಯಲ್ ಅಕೌಂಟಿನಿಂದ 45-50ರಷ್ಟು ಫೇಕ್ ಅಕೌಂಟ್ಗಳಿಗೆ ದುಡ್ಡು ಟ್ರಾನ್ಸ್ಫರ್ ಮಾಡ್ತೀರಿ ಅಂತಾದ್ರೆ ಈ ರಾಜ್ಯದಲ್ಲಿ ಕೊಡ್ತಕ್ಕಂಥ ಗೃಹಲಕ್ಷ್ಮಿ ಅಕೌಂಟ್ ಅಲ್ಲಿ ಎಷ್ಟು ಫೇಕ್ ಇರಬೇಕು? ಇಲ್ಲ ದಾಖಲೆಯನ್ನು ಯಾರು ಕೊಡೋದು? ₹1 ಭ್ರಷ್ಟಾಚಾರ ಮಾಡ್ಲಿಕ್ಕೆ ಬಿಡುವುದಿಲ್ಲ ಅಂತೇಳಿ ಶಿವಕುಮಾರ್ ಅವರು ಏನ್ ಕೊಚ್ಕೊಳ್ತಾರಲ್ಲ, ಹೇಳಿ 89 ಕೋಟಿ 62 ಲಕ್ಷ ಹಗರಣ ಆಗಿದೆ ಅಂತೇಳಿ ವಿಧಾನಸಭೆಯ ಫ್ಲೋರ್ ನಲ್ಲಿ ಒಪ್ಕೊಂಡಿರ್ತಕ್ಕಂಥ ನೀವು ಯಾರು ನಾಗೇಂದ್ರನಿಗೆ ಕ್ಲೀನ್ ಚಿಟ್ ಕೊಟ್ಟಿದ್ದು? ನಿಮಗೆ ಕಾನೂನಿನ ಬಗ್ಗೆ ಗೌರವ ಉಂಟಾ? ನಿಮಗೆ ಸಂವಿಧಾನದ ಬಗ್ಗೆ ಗೌರವ ಇದೆ ನಿಮಗೆ? ಆರೋಪಿ ನಾಗೇಂದ್ರನನ್ನ ಕೋರ್ಟ್ ನೀನ್ ರಾಜ್ಯ ಬಿಟ್ಟು ಹೋಗಬಾರದು ಅಂತ ಹೇಳಿದ್ರೆ ಮಂತ್ರಿ ಮಾಡಬೇಕು ಅಂತೇಳಿ 2 ಸಲ ದೆಹಲಿಗೆ ಹೋಗಿ ಬಂದ್ರು. ನಿಮಗೆ ಕಾನೂನಿನ ಬಗ್ಗೆ ಗೌರವ ಉಂಟಾ? ನಿಮಗೆ ಪಾರ್ಲಿಮೆಂಟ್ ನಲ್ಲಿ ಸಂವಿಧಾನದ ಪ್ರತಿಯನ್ನು ಇಟ್ಕೊಂಡು ನಾಟಕ ಮಾಡ್ತೀರಿ. ನಿಮ್ ಪಾರ್ಟಿಯ ನಾಟಕ ಪಾರ್ಟಿ ಆಗಿದೆ ಇವತ್ತು. ದೇಶದಲ್ಲಿ ಅರಾಜಕತೆ ನಿರ್ಮಾಣ ಆಗಿದೆ ಅಂತಕ್ಕಂಥ ಸುಳ್ಳು ಡೋಂಗಿ ಮಾತಾಡ್ತೀರಿ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದಿದ್ದು ಅಂತಕ್ಕಂಥ ಸುಳ್ಳು ಹೇಳ್ತೀರಿ. ರಾಜ್ಯದಲ್ಲಿ ಭ್ರಷ್ಟರನ್ನ ಮಂತ್ರಿ ಮಾಡಿದ್ರೆ ನಿಮ್ಮ ಸುಳ್ಳು ಎಲ್ಲಿವರೆಗೆ ಹೋಗಿದೆ ಅಂತ ಹೇಳಿದ್ರೆ, ಮೊನ್ನೆ ಸ್ವಾತಂತ್ರ್ಯ ದಿನದ ದಿವಸ ಒಂದೇ ಮಾತರನ್ಗೆ ಅಡ್ಡ ಹಾಕಿದ್ರಿ ನೀವು. ಸ್ವಾತಂತ್ರ್ಯ ಬಂದಿದ್ದು ಒಂದೇ ಮಾತರಮನ್ನು ಬಿಟ್ಟ ಗಾಂಧಿ ಆದಿಯಾಗಿ ಈ ದೇಶದ ಕ್ರಾಂತಿಕಾರಿಗಳು ಒಂದೇ ಮಾತರಂ ಅಂತಕ್ಕಂಥ ಘೋಷಣೆ ಕೂಗಿಕೊಂಡೇ ಸ್ವಾತಂತ್ರ್ಯವನ್ನ ತಂದಿದ್ದು. ಆ ಸ್ವಾತಂತ್ರ್ಯದ ಕಾರಣಕ್ಕೆ ಸಂವಿಧಾನ ರಚನೆಯಾಗಿದ್ದು. ಅದೇ ಸಂವಿಧಾನದ ಪ್ರತಿಯನ್ನ ಇಟ್ಕೊಂಡು ನಾಟಕ ಮಾಡಿಕೊಂಡು ಇವತ್ತು ಒಂದೇ ಮಾತರಿಗೆ ವಿರೋಧ ಇದೆ.
ನಿಮ್ಮ ಪಕ್ಷಕ್ಕೆ ದೇಶದ ಬಗ್ಗೆ ಗೌರವ ಇಲ್ಲ, ಸಂವಿಧಾನದ ಬಗ್ಗೆ ಶ್ರದ್ಧೆ ಇಲ್ಲ ನಿಮಗೆ. ಈ ರಾಜ್ಯದ ಜನ ನಿಮ್ಮ ಸುಳ್ಳು ಭರವಸೆಗಳನ್ನು ನಂಬಿ 136 ಸೀಟ್ ಕೊಟ್ಟು ಗೆಲ್ಲಿಸಿದ್ರೆ ಇವತ್ತು ಭ್ರಷ್ಟರನ್ನು ನೀವು ಮಂತ್ರಿ ಮಾಡ್ತೀರಿ. ಇವತ್ತು ಭ್ರಷ್ಟಾಚಾರ ಚರ್ಚೆ ಆದ್ರೆ ನಮಗೆ ತೊಂದರೆ ಆಗ್ತದೆ. ನಾವು ಮಾಡಿರ್ತಕ್ಕಂಥ ಭ್ರಷ್ಟತೆ ಹೊರಗಡೆ ಬರುತ್ತದೆ ಅಂತೇಳಿ ವಿಧಾನಸಭೆ ನಡೀತಿರಬೇಕಾದ್ರೆ ನಿಂದೇ ಇಲಾಖೆ, ನಿಂದೇ ಸರ್ಕಾರ ಚಾಮರಾಜನಗರದಲ್ಲಿ ರೈತನನ್ನು ಎನ್ಕೌಂಟರ್ ಮಾಡ್ತೀರಿ ನೀವು. ನಾಗೇಂದ್ರನ ವಿಷಯಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕೊಡಿ ಅಂತ ಕೇಳಿದ್ರೆ ಬರದ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಅನ್ನುವ ರೀತಿಯಲ್ಲಿ ವಿಧಾನಸಭೆಯ ಚರ್ಚೆಯ ಅಲ್ಲಿ ನಡೀತಕ್ಕಂಥ ಅಲ್ಲಿ ಉತ್ತರ ಕೊಡಬೇಕಾದವರು ಜಾರ್ಕೊಳ್ತೀರಿ ನೀವು. ನಿಮ್ಮ ಪಾರ್ಟಿಗೇನೋ ಒಂದು ಪಾರ್ಟಿಯು ಡೋಂಗಿ ಹೇಳ್ಕೊಂಡು ಬದುಕೋದು, ನಿಮ್ಮ ಸರ್ಕಾರ ಭ್ರಷ್ಟತೆಯನ್ನ ಮಾಡ್ಕೊಂಡು ಬದುಕೋದು. ಹೋಗ್ಲಿ, ನಿಮ್ಮ ಪಾರ್ಟಿಯಿಂದ ಗೆದ್ದಿರ್ತಕ್ಕಂಥ ಒಬ್ಬ ಶಾಸಕರಾದ್ರೂ ಸರಿ ಇದ್ದಾರ ಅಂತಂದ್ರೆ ಅವ್ರು ಅದಕ್ಕಿಂತ ದೊಡ್ಡ ನಾಟಕ ಮಾಡ್ಲಿಕ್ಕೆ ಹೊರಟಿದ್ದಾರೆ. ದಿನ ಬೆಳಿಗ್ಗೆ ಎದ್ರೆ ಸುಳ್ಳು ಹೇಳೋದು, ಅಭಿವೃದ್ಧಿ ಮಾಡಿದೀನಿ ಅಂತಕ್ಕಂಥ ಕತೆ ಕಟ್ಟೋದು. ಏನಾದ್ರೂ ಸತ್ಯವನ್ನ ನಿಮಗೆ ಓಟ್ ಹಾಕಿರ್ತಕ್ಕಂಥ ಜನರು ವಿರೋಧ ಪಕ್ಷದ ಭಾರತೀಯ ಜನತಾ ಪಾರ್ಟಿ ಹೇಳಿದ್ರೆ ತಾಕತ್ತಿನ ಬಗ್ಗೆ ಮಾತಾಡೋದು, ನಿಮ್ಮ ದಾಖಲೆಯನ್ನು ಬಿಡುಗಡೆ ಮಾಡ್ತೀನಿ ಅಂತಕ್ಕಂಥ ಧಮಕಿ ಹಾಕೋದು. ಈ ನಾಟಕ ಶಾಸಕರಿಗೆ ನಾನು ಪ್ರಶ್ನೆ ಮಾಡ್ತೇನೆ, ನಾನು ಸವಾಲು ಹಾಕ್ತೇನೆ. ನಿಮಗೆ ತಾಕತ್ತಿದ್ರೆ ನಿಮ್ಮ ಹತ್ರ ದಾಖಲೆ ಬಿಡುಗಡೆ ಮಾಡತಕ್ಕಂಥ ಧೈರ್ಯ ಇದ್ರೆ ಪುತ್ತೂರು ವಿಧಾನಸಭಾ ಕ್ಷೇತ್ರದ 43 ಗ್ರಾಮಗಳದು, ಪುತ್ತೂರು ನಗರಸಭೆಯ 31 ವಾರ್ಡ್ ಇದ್ದು, ವಿಟ್ಲಪಟ್ನ ಪಂಚಾಯತ್ ಇದ್ದು, ನೀವು ಮೂರು ವರ್ಷ 3 ತಿಂಗಳಲ್ಲಿ ಏನು ಮಾಡಿದ್ದೀರಿ ಅಂತಕ್ಕಂಥ ಪಟ್ಟಿಯನ್ನು ಬಿಡುಗಡೆ ಮಾಡಿ. ಗ್ರಾಮ ಗ್ರಾಮ ಕುತ್ಕೊಂಡು ಚರ್ಚೆ ಮಾಡೋಣ. ನಾವೇನು ಸಂಜೀವ ಮಠಣ್ಣೂರವರು 5 ವರ್ಷ MLA ಇದ್ದಾಗ ನಾವೇನು ತಂದಿದ್ದೀವಿ 2,000 ಕೋಟಿ ಅನ್ನೋದನ್ನು ನಾವು ಹೇಳ್ತೀವಿ. ತಾಕತ್ತುಂಟ ನಿಮಗೆ? ಭಾರಿ ತಾಕತ್ತಿನ ಬಗ್ಗೆ ಮಾತಾಡ್ತಿರಲ್ಲ ನೀವು. ಭಾರಿ ದಾಖಲೆ ಬಿಡುಗಡೆ ಮಾಡೋರಲ್ಲ. ತಾಕತ್ತಿದ್ರೆ ನೀವು 3 ವರ್ಷ 3 ತಿಂಗಳಲ್ಲಿ ತಂದಿರತಕ್ಕಂಥ ಅನುದಾನದ ದಾಖಲೆಯನ್ನು ಬಿಡುಗಡೆ ಮಾಡಿ. ನಿಮ್ಮ ನಾಟಕಕ್ಕೆ ಹಿನ್ನೆಲೆ ಹೇಳಲಿಕ್ಕೆ ನಿಮ್ಮ ಪಾರ್ಟಿಯ ಕೆಲವರಿದ್ದಾರೆ ಇಲ್ಲಿ. ಅಧಿಕಾರದ ಮನದಲ್ಲಿ ನಿಮಗೆ ಸಪೋರ್ಟ್ ಮಾಡ್ತಕ್ಕಂಥ ಲಜ್ಜುಜೀವಿಗಳ ಪ್ರೇರಣೆಯಲ್ಲಿ ಈ ದೇಶದ ಪ್ರಧಾನಿಗಳನ್ನ, ಈ ದೇಶದ ಜಗತ್ತಿಗೆ ನಾಯಕತ್ವ ಕೊಡ್ತಕ್ಕಂಥ ಈ ದೇಶದ ಭಾರತ ಸರ್ಕಾರವನ್ನು ಅವಹೇಳನ ಮಾಡೋದು, ಬಿಜೆಪಿ ಬಗ್ಗೆ, ಈ ದೇಶದ ಒಳ್ಳೆತನದ ಬಗ್ಗೆ ಕಟ್ಟುಕತೆ ಕಟ್ಟೋದು, ಒಂದೇ ಮಾತನಂತ ವಿಚಾರಗಳಿಗೆ ಕಾನೂನು ಇದ್ರೂ ಕೂಡ ಕಾನೂನಿನ ವಿರುದ್ಧ ಮಾತಾಡೋದು. ನೀವು ಆ ಅಮಲಲ್ಲಿದ್ರೆ ಅಥವಾ ಮೆದುಳಿನಲ್ಲಿ ಖಾಲಿ ಅಂತ ಇದ್ರೆ ಅಂತ ಅಮಲ್ಕಾಲಿಗಳು ಇಂಥ ನಾಟಕದ ಶಾಸಕರು ನಿನಗೆ ತಾಕತ್ತಿದ್ರೆ ಭಾರಿ ರೀಲ್ ಮಾಡ್ತಿರಲ್ಲ ಶಾಸಕರೇ, ಭಾರಿ ರೀಲ್ ಮಾಡ್ತಿರಲ್ಲ ನೀವು. ನಿಮಗೆ ಭಾರಿ ತಾಕತ್ತಿದೆ ಅಲ್ಲ. ನಿಮಗೆ ರೀಲ್ ಮಾಡೋ ತಾಕತ್ತಿದ್ರೆ ವೃದ್ಧಾಪ್ಯ ವೇತನವನ್ನ ಕಡಿತ ಮಾಡಿದ್ದೀರಲ್ಲ, ಆ ವೃದ್ಧರ ಹತ್ರ ಹೋಗಿ ರೀಲ್ ಮಾಡಿ. ವೃದ್ಧಾಪ್ಯ ವೇತನವನ್ನ ಕಡಿತ ಮಾಡಿ ನಾನು ಭಾರಿ ತಾಕತ್ತಿನವನಂತ ತೋರಿಸಿ. ಒಂದ ನಾಟಕ ಮಾಡೋದನ್ನು ಬಿಟ್ಟು, ರೀಲ್ ಮಾಡೋದನ್ನು ಬಿಟ್ಟು ಡಿಪಾರ್ಟ್ಮೆಂಟ್ ಓಡಾಡಿ ನಮ್ಮ ಊರಿಗೆ ಅನುದಾನವನ್ನು ತನ್ನಿ. ಯಾವುದೋ ಒಂದು ದಿವಸ ಮಳೆ ಬಂದಾಗ ಕೊಟ್ಟಿಡ್ಕೊಂಡು ಯಾವುದೋ ರೋಡ್ನಲ್ಲಿ ರೀಲ್ ಮಾಡೋದಲ್ಲ. ತಾಕತ್ತಿದ್ರೆ ನಿಮ್ಮ ಅಧಿಕಾರಿಗಳನ್ನ ಬಿಟ್ಟು ಯಾವ ರೋಡ್ನಲ್ಲಿ ಜಾಸ್ತಿ ಗುಂಡಿ ಬಿದ್ದಿದೆ ಅಂತೇಳಿ ಆ ಗುಂಡಿ ಮುಚ್ಚತಕ್ಕಂಥ ಕೆಲಸ ಮಾಡಿ. ನೀವು ನನಗೆ ಒಳ್ಳೆತನ ಪಾಠ ಮಾಡ್ತೀರಿ. ಏನೋ ನಮ್ಮಲ್ಲೇ ಇದ್ರಿ
ಏನೋ ಕೆಲವು ಒಳ್ಳೆತನ ಇದೆ ಅಂತ ಭಾವಿಸಿದ್ವಿ. ಇವಾಗ ನೋಡಿದ್ರೆ ಅದೆಲ್ಲ ಕಳ್ಕೊಂಡಿದ್ರಿ ಅಂತ ಅನ್ಕೊಳ್ತಾ ಇದ್ದೀನಿ ನಾನು. ಬೆಳಿಗ್ಗೆ ಎದ್ರೆ ನಾಟಕ ಮಾಡ್ತೀರಿ, ರೀಲ್ ಮಾಡಿ ಅಲ್ಲ, ನಾಗೇಂದ್ರನಂತ ಭ್ರಷ್ಟ ನನ್ನ ಮಂತ್ರಿ ಮಾಡಿದೆ ನನ್ನ ಸರ್ಕಾರ, ನನ್ನ ಪಾರ್ಟಿ ಅಂತಕ್ಕಂಥ ರೀಲ್ ಮಾಡಿ. ಇದನ್ನ ಯಾಕೆ ರೀಲ್ ಮಾಡಲ್ಲ? ಇಲ್ಲಿರ್ತಕ್ಕಂಥ ಅಮಲ್ಗಳು, ಇಲ್ಲಿರ್ತಕ್ಕಂಥ ಖಾಲಿಗಳು ಯಾಕೆ ಇದ್ರ ಬಗ್ಗೆ ಪ್ರೆಸ್ ಮೀಟ್ ಮಾಡಲ್ಲ ನೀವು? ಹಾಗಾಗಿ ಈ ಪ್ರತಿಭಟನೆ ಸಭೆ ಏನಕ್ಕೆ ಅಂತ ಹೇಳಿದ್ರೆ, ಸುಳ್ಳು ಡೋಂಗಿಯನ್ನು ಹೇಳ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿಯ ವಿರುದ್ಧ ನಡೀತಕ್ಕಂಥ ಹೋರಾಟ ಇದು. ಈ ಹೋರಾಟ ಏನಕ್ಕೆ ಅಂತ ಹೇಳಿದ್ರೆ, ನಾಗೇಂದ್ರನಂತ ಭ್ರಷ್ಟನನ್ನು ಇಟ್ಕೊಂಡಿರ್ತಕ್ಕಂಥ ಭ್ರಷ್ಟ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಹಾಕ್ಲಿಕ್ಕೆ ಮಾಡಿರ್ತಕ್ಕಂಥ ಪ್ರತಿಭಟನಾ ಸಭೆ ಇದು. ಈ ಪ್ರತಿಭಟನಾ ಸಭೆ ಏನಕ್ಕೆ ಅಂತ ಹೇಳಿದ್ರೆ, ನಾಟಕ ಮಾಡ್ತಕ್ಕಂಥ, ಆ ನಾಟಕಕ್ಕೆ ಹಿನ್ನೆಲೆಯಾಗಿರ್ತಕ್ಕಂಥ ಪುತ್ತೂರಿನ ಕಾಂಗ್ರೆಸ್ಸಿಗರಿಗೆ ಧಿಕ್ಕಾರ ಹಾಕ್ಲಿಕ್ಕೆ ಮಾಡಿರ್ತಕ್ಕಂಥ ಪ್ರತಿಭಟನಾ ಸಭೆ ಇದು. ಈ ಪ್ರತಿಭಟನಾ ಸಭೆಯ ಮೂಲಕ ಮತ್ತೊಮ್ಮೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಕಾಂಗ್ರೆಸ್ನ ಅಧಿನಾಯಕರುಗಳಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಎಲ್ಲಿಯಿಂದ ಒಂದು ವೇಳೆ ನಾಗೇಂದ್ರ ಅಂತ ಭ್ರಷ್ಟನನ್ನು ಇಟ್ಟುಕೊಂಡು ಇನ್ನೂ ಸಹಕಾರ ಮಾಡ್ತೀರಿ ಅಂತ ಆದ್ರೆ, ಇಂಥ ಭ್ರಷ್ಟಾಚಾರಕ್ಕೆ ಬೆಂಬಲ ಕೊಡ್ತೀರಿ ಅಂತ ಆದ್ರೆ, ವಯೋಸಹಜವಾಗಿರ್ತಕ್ಕಂಥ ತೊಂದರೆಯಲ್ಲಿರ್ತಕ್ಕಂಥ ವೃದ್ಧರ ವೃದ್ಧಾಪ್ಯ ವೇತನವನ್ನು ಕಡಿತ ಮಾಡ್ತೀರಿ ಅಂತ ಆದ್ರೆ, 3 ವರ್ಷದಲ್ಲಿ 100 ಕೋಟಿ ದುಡ್ಡು ತರೋಕ್ಕೂ ಯೋಗ್ಯತೆ ಇಲ್ಲದವರು ಅಭಿವೃದ್ಧಿಯ ಹೆಸರಲ್ಲಿ ನಾಟಕ ಮಾಡ್ತಾರೆ ಅಂತ ಆದ್ರೆ, ಇದರ ವಿರುದ್ಧ ಧಿಕ್ಕಾರ ಇದೆ. ಇದರ ವಿರುದ್ಧ ಬಿಜೆಪಿ ನಿರಂತರವಾಗಿರ್ತಕ್ಕಂಥ ಹೋರಾಟ ಮಾಡ್ತೇವೆ. ಪುತ್ತೂರಿನಲ್ಲಿ ಕಾಂಗ್ರೆಸ್ಸಿನ ಭ್ರಷ್ಟ ಶಾಸಕರನ್ನ, ರಾಜ್ಯದಲ್ಲಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ, ದೇಶದಲ್ಲಿ ಭ್ರಷ್ಟ ಆಗಿರ್ತಕ್ಕಂಥ ಮತಭ್ರಮಣೆಯಾಗಿರ್ತಕ್ಕಂಥ ಡೋಂಗಿ ಕಾಂಗ್ರೆಸ್ ಅನ್ನ ಕಿತ್ತು ಹಾಕುವವರೆಗೆ ಬಿಜೆಪಿ ವಿರಮಿಸುವುದಿಲ್ಲ. ಎಲ್ಲರೂ ಸೇರ್ಕೊಂಡು ನಿಮ್ಮ ಕುರೀತಿಗಳನ್ನ, ನಿಮ್ಮ ಕೆಟ್ಟದನ್ನ ಜಗಜ್ಜಾಹಿರು ಮಾಡೇ ಮಾಡ್ತೇವೆ. ಆ ಮೂಲಕ ಮತ್ತೊಮ್ಮೆ ಈ ರಾಜ್ಯದ ಜನರ ಬೆಂಬಲದೊಂದಿಗೆ ಬಿಜೆಪಿ ಸರ್ಕಾರವನ್ನ ಮತ್ತೊಮ್ಮೆ ಕರ್ನಾಟಕದಲ್ಲಿ ತಂದು ನಿಮ್ಮ ಹಗರಣಗಳನ್ನ, ನಿಮ್ಮ ಕೆಟ್ಟ ನೀತಿಯನ್ನ ತಡೆ ಹಾಕ್ತಕ್ಕಂಥ ಕಾರ್ಯವನ್ನು ಬಿಜೆಪಿ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ಈ ಒಂದು ಪ್ರತಿಭಟನೆ ಸಭೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿರ್ತಕ್ಕಂಥ ಪುತ್ತೂರು ನಗರ ಮತ್ತೆ ಗ್ರಾಮಾಂತರ ಮಂಡಲದ ಎಲ್ಲ ಪದಾಧಿಕಾರಿಗಳಿಗೆ, ಎಲ್ಲ ಪ್ರಮುಖರಿಗೆ, ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಜಿಲ್ಲೆಯ ಕಡೆಯಿಂದ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಒಂದೇ ಮಾತರಂ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ವಂದೇ ವಂದೇ ವಂದೇ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ರೈತರ ಎನ್ಕೌಂಟರ್ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಒಂದೇ ಮಾತರಂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಒಂದೇ ಮಾತರಂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಸೋನಿಯಾ ಗಾಂಧಿಗೆ, ಪರಿಶಿಷ್ಟ ಪಂಗಡದ ಹಣ ನುಂಗಿದ ನಾಗೇಂದ್ರನಿಗೆ, ಪರಿಶಿಷ್ಟ ಪಂಗಡದ ಅಭಿವೃದ್ಧಿಯ ಹಣ ನುಂಗಿದ ನಾಗೇಂದ್ರನಿಗೆ, ಕಾರ್ಮಿಕ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಬಡವರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಧಿಕ್ಕಾರಗಳ ನೆಪದಲ್ಲಿ ಲೂಟಿ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಬಿಟ್ಟಿ ಭಾಗ್ಯಗಳ ನೆಪದಲ್ಲಿ ಲೂಟಿ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಒಂದೇ ಒಂದೇ ಒಂದೇ, ತೊಲಗಲಿ 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 ತೊಲಗಲಿ, ನೀಡಿ ನೀಡಿ ರಾಜೀನಾಮೆ ನೀಡಿ, ನೀಡಿ 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 ನೀಡಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿ ಕಿ, ಭಾರತೀಯ ಜನತಾ ಪಾರ್ಟಿ ಕಿ, ನರೇಂದ್ರ ಮೋದಿ ಕಿ, ನರೇಂದ್ರ ಮೋದಿ ಕಿ, ಬೋಲೋ ಭಾರತ್ ಮಾತಾ ಕಿ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.